ಓಂ ಶಾಂತಿ. ಈ ದಿನ ಬಾಪ್ದಾದ ಶುಭ ಭಾವನೆ ಮತ್ತು ಶುಭ ಕಾಮನೆಗಳಿಂದ ಕೂಡಿರುವಂತಹ ಸೂಕ್ಷ್ಮ ಸೇವೆಯ ಬಗ್ಗೆ ತಿಳಿಸ್ತಿದ್ದಾರೆ. ನಮ್ಮೆಲ್ಲರಿಗೂ ಸಹ ಸ್ಥೂಲ ಸೇವೆ ಯಾವುದು ಅನ್ನುವಂಥದ್ದು ಗೊತ್ತಿದೆ ಅಲ್ವಾ? ತನು ಸೇವೆ, ಧನ ಸೇವೆ, ವಾಚಾ ಸೇವೆ, ಇವು ಕರ್ಮಣ ಸೇವೆ. ಇದೆಲ್ಲ ಸ್ಥೂಲವಾದ ಸೇವೆ. ಅಂದರೆ ಇದು ಕಣ್ಣಿಗೆ ಕಾಣುವಂತಹದ್ದು, ಕಿವಿಗೆ ಕೇಳುವಂತಹ ಸೇವೆ. ಇದು ಸ್ಥೂಲ ಸೇವೆ. ಸೂಕ್ಷ್ಮ ಸೇವೆ ಯಾವುದು? ಅದು ಮನಸ್ಸಿಂದ ಮಾಡುವ ಸಂಕಲ್ಪಗಳಿಂದ ಮಾಡುವ ಸೇವೆ. ಅದು ಮನಸ್ಸಿಂದ ಬರುವ ಸಂಕಲ್ಪಗಳಿಂದ ಮಾಡುವ ಸೇವೆ. ಅದು ಶುಭ ಭಾವನೆ, ಶುಭ ಕಾಮನೆಗಳಿಂದ ಮಾಡುವಂತಹ ಸೇವೆ. ಅದು ಸೂಕ್ಷ್ಮ ಸೇವೆ. ಅದು ಕಣ್ಣಿಗೆ ಕಾಣೋದಿಲ್ಲ. ಈಗ ನಮ್ಮ ಮನಸ್ಸಲ್ಲಿ ನಾವೇನೇ ಸಂಕಲ್ಪ ಮಾಡಿದ್ರು ಬೇರೆಯವ್ರಿಗೆ ಕೇಳಿಸುತ್ತಾ, ಕಾಣಿಸುತ್ತಾ? ಇಲ್ಲ ತಾನೆ. ಅದು ಸೂಕ್ಷ್ಮ ಸೇವೆ ಆಗಿದೆ. ಮನಸಾ ಸೇವೆ ಅಂದರೆ ಶುಭ ಭಾವನೆ, ಶುಭ ಕಾಮನೆಗಳಿಂದ ಮಾಡುವಂತಹ ಸೇವೆ ಸೂಕ್ಷ್ಮ ಸೇವೆ. ಇಲ್ಲಿ ಈ ಶುಭ ಭಾವನೆ ಯಾವ ರೀತಿ, ಶುಭ ಕಾಮನೆ ಅಂದರೆ ಯಾವ ರೀತಿ, ಅರ್ಥ ಏನು, ಇದ್ರ ಬಗ್ಗೆ ತಿಳಿಸ್ತಿದ್ದಾರೆ. ಭಕ್ತಾತ್ಮರ ಭಾವನೆ ಯಾವ ರೀತಿ ಇರುತ್ತೆ? ನೀವು ಜ್ಞಾನಿ ಆತ್ಮಗಳಲ್ಲ, ನಿಮ್ಮ ಒಂದು ಭಾವನೆ ಯಾವ ರೀತಿ ಇರುತ್ತೆ? ಇದ್ರ ಬಗ್ಗೆ ತಿಳಿಸ್ತಿದ್ದಾರೆ. ಈಗ ನಾವೆಲ್ಲರಿಗೂ ಸಹ ಸೇವೆ ಮಾಡಕ್ಕೆ ನಾವು ಹೋಗ್ತೀವಿ ಅಲ್ವಾ? ವಾಚಾ ಸೇವೆ ಇರ್ಬೋದು, ಏನೇ ಒಂದು ನಾವು ಸೇವೆ ಮಾಡ್ತಿದ್ರು, ಯಾರನ್ನೇ ನೋಡಿದ್ರು ಸಹ ಆತ್ಮದ ಬಗ್ಗೆ ನಮಗೆ ಶುಭ ಭಾವನೆ ಇರುತ್ತಾ? ಅಂದರೆ ಈಗ ವಿಶ್ವದಲ್ಲಿ ಎಷ್ಟು ಗೊಂದಲ, ಆತಂಕ, ಭಯ, ಚಿಂತೆ, ಅಶಾಂತಿ, ದುಃಖ ಎಲ್ಲ ತುಂಬೋಗಿದೆ ಅಲ್ಲ. ಈ ವಿಶ್ವದಿಂದ ಇದೆಲ್ಲ ಸಮಾಪ್ತಿ ಆಗ್ಬಿಡ್ಲಿ, ದೂರ ಆಗ್ಬಿಡ್ಲಿ ಪ್ರಪಂಚದಿಂದ, ಎಲ್ಲ ಆತ್ಮಗಳ ಕಲ್ಯಾಣ ಆಗಲಿ ಅನ್ನೋ ಶುಭ ಭಾವನೆ ನಮಗೆ ಸದಾ ಇರುತ್ತಾ? ಸದಾ ಯಾಕೆ ಅಂದರೆ ಬಾಬಾ ವಿಶ್ವ ಕಲ್ಯಾಣಕಾರಿ. ಅವರಿಗೆ ಅವರು ಮಾಡ್ತಿರುವಂಥ ವಿಶ್ವ ಕಲ್ಯಾಣ ಕಾರ್ಯದಲ್ಲಿ ನಿಮಿತ್ತರಾಗಿರುವಂತಹ ಸಹಚರರು ನಾವು, ನಿಮಿತ್ತ ಸಹಚರರು ನಾವು. ಮತ್ತು ನಮ್ಮ ಮನಸ್ಸಲ್ಲಿ ವಿಶ್ವದಲ್ಲಿರುವಂಥ ಪ್ರತಿಯೊಂದು ಆತ್ಮದ ಬಗ್ಗೆ, ಆತ್ಮದ ಕಲ್ಯಾಣ ಆಗಲಿ ಅನ್ನೋ ಈ ಒಂದು ಸಂಕಲ್ಪ ಸದಾ ಇರುತ್ತಾ? ನೀವು ನಡೀತಿದ್ರು, ತಿರುಗಾಡ್ತಿದ್ರು, ಯಾವುದೇ ಕಾರ್ಯ ಮಾಡ್ತಿದ್ರು, ಮನಸ್ಸಲ್ಲಿ ಈ ಶುಭ ಭಾವನೆನೇ ಇರುತ್ತಾ? ಯಾಕಂದರೆ ವಿಶ್ವ ಕಲ್ಯಾಣ ಕಾರ್ಯದಲ್ಲಿ ನಿಮಿತ್ತರಾಗಿರುವಂಥ ಸಹಚರರಲ್ಲ ನೀವು, ಮತ್ತೆ ಸದಾ ಇರುತ್ತಾ? ಭಕ್ತಿ ಮಾರ್ಗದಲ್ಲಿ ಕೂಡ ಭಾವನೆ ಇರುತ್ತೆ, ಶುಭ ಭಾವನೆ ಭಕ್ತಿ ಮಾರ್ಗದಲ್ಲೂ ಇರುತ್ತೆ. ಆದರೆ ಭಕ್ತ ಆತ್ಮಗಳಿಗೆ ವಿಶೇಷವಾಗಿ ಅಲ್ಪಕಾಲಿಕವಾದಂತಹ ಕಲ್ಯಾಣಕ್ಕೋಸ್ಕರ ಭಾವನೆ ಇರುತ್ತೆ. ಆ ಒಂದು ಜನ್ಮಕ್ಕೋಸ್ಕರ ಅಲ್ವಾ? ಆ ಒಂದು ಜನ್ಮಕ್ಕೋಸ್ಕರ ಅವರೇನೇ ಶುಭ ಭಾವನೆ ಇಟ್ಟರು ಆ ಒಂದು ಜನ್ಮಕ್ಕೋಸ್ಕರ ಸಿಗುತ್ತೆ. ಒಂದು ಜನ್ಮಕ್ಕೋಸ್ಕರ ಅಂದರೆ ಕಲ್ಯಾಣ ಒಂದು ಜನ್ಮಕ್ಕೋಸ್ಕರ ಆಗತ್ತೆ. ಅಂದರೆ ಅದು ಅಲ್ಪಕಾಲಿಕವಾದಂತಹ ಕಲ್ಯಾಣಕ್ಕೋಸ್ಕರ ಭಾವನೆ ಇರುತ್ತೆ. ಇಚ್ಛೆಗಳೆಲ್ಲ ಒಂದು ಜನ್ಮಕ್ಕೋಸ್ಕರನೇ ತಾನೇ ಇಟ್ಕೋತಾರೆ. ಮತ್ತು ಅದಕ್ಕೋಸ್ಕರನೇ ಶುಭ ಭಾವನೆ ಪ್ರತಿಯೊಬ್ಬರು ಸಹ ಇಡ್ತಾರೆ. ಭಕ್ತಿ ಅಂದರೆ ಭಕ್ತಿ ಮಾರ್ಗದಲ್ಲಿ ಭಕ್ತಾತ್ಮರು. ಆದರೆ ನೀವು ಯಾರು ಹೇಳಿ? ಜ್ಞಾನಿ ಆತ್ಮಗಳು ಅಲ್ವಾ? ನಿಮ್ಮ ಒಂದು ಜ್ಞಾನಯುಕ್ತವಾದ ಕಲ್ಯಾಣ ಭಾವನೆ ಆತ್ಮಗಳಿಗೋಸ್ಕರ ಸದಾಕಾಲಿಕವಾಗಿ ಇರುತ್ತಾ? ಆತ್ಮಗಳಾದಂಥ ನಿಮ್ಮ ಜ್ಞಾನಯುಕ್ತ ಕಲ್ಯಾಣ ಭಾವನೆ ಯಾವ ಕಲ್ಯಾಣ ಭಾವನೆ? ಜ್ಞಾನಯುಕ್ತವಾದ ಕಲ್ಯಾಣ ಭಾವನೆ. ಅದು ಸದಾಕಾಲಿಕವಾಗಿ ಮತ್ತೆ
ಸರ್ವ ಕಲ್ಯಾಣಕಾರಿ ಭಾವನೆ. ಜ್ಞಾನಯುಕ್ತ ಕಲ್ಯಾಣ ಭಾವನೆ ಆತ್ಮಗಳಿಗೋಸ್ಕರ ಸದಾಕಾಲಿಕವಾಗಿರುತ್ತಾ? ಸರ್ವರ ಕಲ್ಯಾಣವನ್ನ ಮಾಡುವ ಕಲ್ಯಾಣಕಾರಿ ಭಾವನೆ ಇರುತ್ತಾ? ಸರ್ವ ಕಲ್ಯಾಣಕಾರಿ ಅಂದ್ರೆ ಇಡೀ ವಿಶ್ವ ಬಂದ್ಬಿಡುತ್ತಲ್ಲ, ಅದು ಸದಾಕಾಲಿಕವಾಗಿ. ಅವ್ರ ಭಕ್ತಾತ್ಮರು ಅಲ್ಪಕಾಲಿಕವಾಗಿ ಮಾಡ್ತಾರೆ, ಶುಭ ಭಾವನೆ ಇಟ್ಟರು ಕೂಡ ಅಲ್ಪಕಾಲಿಕವಾಗಿರುತ್ತಾರೆ. ಏನೇ ಒಂದು ಬೇಕಂದ್ರೂ ಕೂಡ ಆ ಜನ್ಮಕ್ಕೆ ಅಲ್ವಾ ಅಲ್ಪಕಾಲಿಕವಾಗಿ ತಾನೇ ಕೇಳ್ತಾರೆ. ಆ ಶುಭ ಭಾವನೆ ಇರ್ತಾರೆ, ಇವ್ರಿಗೆ ಇದ್ರಲ್ಲಿ ಒಳ್ಳೇದಾಗ್ಲಿ, ಇವ್ರಿಗೆ ಇದರಲ್ಲಿ ಒಳ್ಳೇದಾಗ್ಲಿ ಇರ್ತಾರೆ ತಾನೆ ಅವರು ಕೂಡ. ಆದ್ರೆ ಅದು ಅಲ್ಪಕಾಲಿಕವಾಗಿ. ನೀವು ಆತ್ಮಿಕ ಭಾವನೆ ಇಡಬೇಕಾಗತ್ತೆ ಅಲ್ವಾ? ಜ್ಞಾನಿ ಆತ್ಮಗಳಲ್ಲ ನೀವು, ಸದಾಕಾಲಿಕವಾಗಿ ಇರಬೇಕು. ಮತ್ತೆ ಸರ್ವರ ಕಲ್ಯಾಣ ಮಾಡುವ ಭಾವನೆ ಇರಬೇಕು. ನಿಮ್ಮ ಭಾವನೆ ವರ್ತಮಾನ ಮತ್ತೆ ಭವಿಷ್ಯತ್ತಕ್ಕೋಸ್ಕರ ಇರುವಂತಹದ್ದು ಇದೆಯಾ? ನಿಮ್ಮ ಭಾವನೆ ಯಾವ ರೀತಿ ಇರಬೇಕು? ವರ್ತಮಾನ ಮತ್ತೆ ಭವಿಷ್ಯತ್ತಕ್ಕೋಸ್ಕರ ಇರುವಂತಹದ್ದು. ಯಾಕಂದ್ರೆ ನೀವು ಜ್ಞಾನಿ ಆತ್ಮಗಳಲ್ವಾ, ವರ್ತಮಾನಕ್ಕೂ ಇರುತ್ತೆ, ಭವಿಷ್ಯತ್ತಕ್ಕೂ ಇರುತ್ತೆ. ಭಕ್ತಿ ಮಾರ್ಗದಲ್ಲಿ ಅಂದ್ರೆ ಕೇವಲ ವರ್ತಮಾನ ಅಷ್ಟೇ. ಇಲ್ಲ ಇಡುವಂತಹ ಅಷ್ಟು ಅವರ ಒಂದು ಭಾವನೆ ಶಕ್ತಿಶಾಲಿಯಾಗಿದ್ರು ಇಲ್ಲ ಇನ್ನು ಒಂದು ಜನ್ಮ ಅಷ್ಟೇ ಅಲ್ವಾ? ನೋಡಿ ಹೇಳ್ತಿದ್ದಾರೆ, ನಿಮ್ಮ ಭಾವನೆ ವರ್ತಮಾನ ಮತ್ತೆ ಭವಿಷ್ಯತ್ತಿಗೋಸ್ಕರ ಇರುವಂತಹದ್ದು. ಅದೇನು ಅಂದ್ರೆ ನೋಡಿ, ಪ್ರತಿ ಆತ್ಮ ಅನೇಕ ಜನ್ಮಗಳಿಗೋಸ್ಕರ ಸುಖವಾಗಿರ್ಬೇಕು, ಅನೇಕ ಜನ್ಮಗಳಿಗೋಸ್ಕರ ಸುಖಮಯವಾಗಿ ಆಗ್ಬೇಕು, ಪ್ರಾಪ್ತಿಗಳಿಂದ ಸಂಪನ್ನ ಆಗ್ಬೇಕು ಅಂತ. ಯಾವ ರೀತಿ ಭಾವನೆ ಇರಬೇಕು ನಮಗೆ? ವರ್ತಮಾನ ಮತ್ತೆ ಭವಿಷ್ಯತ್ತಿಗೋಸ್ಕರ ಕೂಡ ಯಾವ ರೀತಿ ಇರಬೇಕು? ಪ್ರತಿಯೊಂದು ಆತ್ಮನೂ ಕೂಡ ಅನೇಕ ಜನ್ಮಗಳಿಗೋಸ್ಕರ ಸುಖವಾಗಿ ಇರಬೇಕು, ಅನೇಕ ಜನ್ಮಗಳು ಸುಖವಾಗಿರ್ಲಿ ಅವರು, ಬಾಬಾರವರಿಂದ ಸಿಗ್ತಿರುವಂತ ಪ್ರಾಪ್ತಿಗಳಿಂದ ಸಂಪನ್ನ ಆಗ್ಬೇಕವರು ಅಂತ. ಯಾಕೆ ಹೇಳಿ? ಅವಿನಾಶಿ ತಂದೆಯ ಮೂಲಕ ಆತ್ಮಗಳಾದಂತಹ ನಿಮಗೂ ಕೂಡ ಅವಿನಾಶಿ ವಾರಸತ್ವ ಸಿಕ್ಕಿದೆ ಅಲ್ಲ, ನಮಗ್ ಸಿಕ್ಕಿದೆ ಅಂದಮೇಲೆ ನಾವು ಇತರರಿಗೂ ಸಿಗ್ಬೇಕು ಅಂತ ನಾವು ಆ ಭಾವನೆ ಇಡಬೇಕಲ್ವಾ? ನಾವು ತಗೊಂಡಿದೀವಿ ಬಾಬಾರವರಿಂದ ಅವಿನಾಶಿ ತಂದೆಯ ಮೂಲಕ ಆತ್ಮಗಳಾದ ನಮಗೆ ಅವಿನಾಶಿ ವಾರಸತ್ವ ಸಿಕ್ಕಿದೆಯೋ ಇಲ್ವೋ? ಮತ್ತೆ ನಾವು ಮಾತ್ರ ತಗೊಂಡ್ಬಿಟ್ರೆ ಸಾಕ? ಪ್ರತಿಯೊಂದು ಆತ್ಮದ ಬಗ್ಗೆನೂ ನಾವು ಆ ಶುಭ ಭಾವನೆ ಇಡಬೇಕು ಅಂತ ಹೇಳ್ತಿದ್ದಾರೆ. ಪ್ರತಿಯೊಬ್ರು ಸಹ ತಗೊಳ್ಬೇಕು. ನಮಗೆ ಸಿಕ್ಕಿದ ಅವಿನಾಶಿ ತಂದೆಯ ಮೂಲಕ, ಅವರು ನಮ್ಮ ಸಹೋದರರು, ಅವರು ಸಹ ಬಾಬಾರವರ ಮಕ್ಕಳಲ್ವಾ, ಮತ್ತೆ ಅವ್ರಿಗೂ ಸಹ ಸಿಗಬೇಕು ಎಲ್ಲ ಪ್ರಾಪ್ತಿಗಳಿಂದ, ಅವರೂ ಸಹ ಸಂಪನ್ನ ಆಗ್ಬೇಕು. ನಾವಷ್ಟೇ ಸುಖವಾಗಿರೋದಲ್ಲ, ಅನೇಕ ಜನ್ಮಗಳು. ಈಗ ನಾವು ವರ್ತಮಾನ ಭವಿಷ್ಯತ್ತೂ ಸಹ ನಾವು ಸುಖವಾಗಿರ್ತೀವಿ ಅಂದಮೇಲೆ ಅವರು ಸುಖವಾಗಿರ್ಬೇಕಲ್ಲ. ನಿಮ್ಮ ಶುಭ ಭಾವನೆಗಳ ಫಲ ವಿಶ್ವದಲ್ಲಿರುವಂತ ಆತ್ಮಗಳನ್ನ ಪರಿವರ್ತನೆ ಮಾಡುತ್ತೆ. ಈ ಸಮಯದಲ್ಲಿ ಜ್ಞಾನಿ ಆತ್ಮಗಳಾದಂತಹ ನಿಮ್ಮ ಶುಭ ಭಾವನೆಗಳ ಫಲ ಅನ್ನುವಂತಹದ್ದು ವಿಶ್ವದಲ್ಲಿರುವಂತ ಆತ್ಮಗಳನ್ನ ಪರಿವರ್ತನೆ ಮಾಡುತ್ತೆ. ಶುಭ ಭಾವನೆಯ ಮೂಲಕನೇ ಪರಿವರ್ತನೆ ಮಾಡಬೇಕು. ಮತ್ತೆ ಇನ್ನು ಮುಂದೆ ಹೋದಂತೆ ಪ್ರಕೃತಿ ಸಹಿತವಾಗಿ ಪರಿವರ್ತನೆ ಆಗ್ಬಿಡುತ್ತೆ. ಆತ್ಮಗಳು ಪರಿವರ್ತನೆ ಆಗ್ತಾರೆ ಅಂದ್ರೆ ಪ್ರಕೃತಿ ಕೂಡ ಪರಿವರ್ತನೆ ಆಗ್ಬಿಡುತ್ತೆ. ಆತ್ಮಗಳಾದಂತಹ ನಿಮ್ಮ ಒಂದು ಶ್ರೇಷ್ಠ ಭಾವನೆ ಇಷ್ಟೊಂದು ಶ್ರೇಷ್ಠವಾದ ಫಲವನ್ನ ಪ್ರಾಪ್ತಿ ಮಾಡಿಸುತ್ತೆ. ನಿಮ್ಮ ಅಂದ್ರೆ ಆತ್ಮಗಳಾದಂತ ನಿಮ್ಮ ಒಂದು ಶ್ರೇಷ್ಠ ಭಾವನೆ ಇಷ್ಟೊಂದು ಶ್ರೇಷ್ಠವಾದ ಫಲವನ್ನ ಪ್ರಾಪ್ತಿ ಮಾಡಿಸುತ್ತೆ. ಅಂದ್ರೆ ಏನು? ವಿಶ್ವದಲ್ಲಿರೋ ಆತ್ಮಗಳೆಲ್ಲರನ್ನು ಪರಿವರ್ತನೆ ಮಾಡುತ್ತೆ, ಪ್ರಕೃತಿ ಸಹಿತವಾಗಿ ಪರಿವರ್ತನೆ ಮಾಡುತ್ತೆ. ಯಾವುದು? ಜ್ಞಾನಿ ಆತ್ಮಗಳಾದಂತಹ ನಿಮ್ಮ ಶುಭ ಭಾವನೆಗಳ ಫಲ ಅನ್ನುವಂತಹದ್ದು. ಶುಭ ಭಾವನೆಯಿಂದನೇ ನಾವು ಆತ್ಮಗಳನ್ನ, ಪ್ರಕೃತಿಯನ್ನ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ನೀವು
ವಿಶ್ವ ಕಲ್ಯಾಣಕಾರಿ ಆತ್ಮಗಳಾಗಿ ಮಹಿಮೆಯನ್ನ ಮಾಡಿಸ್ಕೊತೀರ. ಯಾಕೆ ನಿಮಗೆ ಯಾವ ಮಹಿಮೆ? ವಿಶ್ವ ಕಲ್ಯಾಣಕಾರಿ ಆತ್ಮಗಳು ಅನ್ನೋ ಮಹಿಮೆ ನಿಮಗೆ ಮಾಡ್ತಾರೆ. ಯಾಕೆಂದ್ರೆ ಇಡೀ ವಿಶ್ವದ ಆತ್ಮಗಳ ಪರಿವರ್ತನೆ, ಪ್ರಕೃತಿಯ ಪರಿವರ್ತನೆ ನಿಮ್ಮಿಂದ ಆಗತ್ತೆ. ಯಾವಾಗ? ಶುಭ ಭಾವನೆ ಇದ್ದಾಗ. ನಿಮ್ಮ ಶುಭ ಭಾವನೆಗೂ ಕೂಡ ಇಷ್ಟೊಂದು ಮಹತ್ವ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿತ್ತಾ? ಇಷ್ಟೊಂದು ಮಹತ್ವ ಇದೆ ನಿಮ್ಮ ಒಂದು ಶುಭ ಭಾವನೆಗೆ ಅನ್ನೋದು ನಿಮಗೆ ಗೊತ್ತಾ? ಹೋಗ್ಲಿ, ನಿಮ್ಮ ಈ ಶುಭ ಭಾವನೆಯನ್ನ ಸಾಧಾರಣ ರೀತಿಯಲ್ಲಿ ಕಾರ್ಯದಲ್ಲಿ ಉಪಯೋಗಿಸ್ತಾ ನಡೀತಿದ್ದೀರಾ? ನಿಮ್ಮ ಈ ಶುಭ ಭಾವನೆ ಏನಿದೆ ಸಾಧಾರಣ ರೀತಿಯಲ್ಲಿ ಕಾರ್ಯದಲ್ಲಿ ಉಪಯೋಗಿಸ್ತಾ ನಡೀತಿದ್ದೀರಾ? ಇಲ್ಲ ಅದರ ಮಹತ್ವವನ್ನು ತಿಳ್ಕೊಂಡು ನಡೀತಿದ್ದೀರಾ? ಕೇಳ್ತಿದ್ದಾರೆ. ಸಾಧಾರಣ ರೀತಿಯಲ್ಲಿ ಕಾರ್ಯದಲ್ಲಿ ಉಪಯೋಗಿಸ್ತಾ ನಡೀತಿದ್ದೀರಾ, ಇಲ್ಲ ಅದರ ಮಹತ್ವವನ್ನು ತಿಳ್ಕೊಂಡು ನಡೀತಿದ್ದೀರಾ ಅಂತ ಕೇಳ್ತಿದ್ದಾರೆ. ಪ್ರಪಂಚದಲ್ಲಿರೋರು ಕೂಡ ಶುಭ ಭಾವನೆ ಅನ್ನೋ ಪದವನ್ನು ಉಪಯೋಗಿಸ್ತಾರೆ. ನೀವು ಶುಭ ಭಾವನೆ ಅಂತ ಹೇಳ್ತೀರಾ, ಮತ್ತೆ ಸಾಧಾರಣ ಆಯ್ತಲ್ಲ ಅಲ್ಲಿ. ಆದ್ರೆ ನಿಮ್ಮ ಒಂದು ಶುಭ ಭಾವನೆ ಕೇವಲ ಶುಭವಾಗಿರುವಂತದ್ದಷ್ಟೇ ಅಲ್ಲ, ಶಕ್ತಿಶಾಲಿಯಾಗಿರುವಂತಹದ್ದು ಕೂಡ. ನಿಮ್ಮ ಶುಭ ಭಾವನೆಯಲ್ಲಿ ಕೇವಲ ಶುಭ ಅಷ್ಟೇ ಇರೋದಿಲ್ಲ, ಶಕ್ತಿನೂ ಇರುತ್ತೆ. ಶಕ್ತಿಶಾಲಿಯಾಗಿರುವಂತದ್ದು ಸಹ ನಿಮ್ಮ ಶುಭ ಭಾವನೆ. ಸಾಧಾರಣ ಅಂದ್ರೆ ಕೇವಲ ಅಲ್ಲಿ ಶುಭ ಇರುತ್ತೆ, ಆದ್ರೆ ಅದ್ರಲ್ಲಿ ಶಕ್ತಿ ಇರೋದಿಲ್ಲ ಸಾಧಾರಣ ಅಂದ್ರೆ. ಆದ್ರೆ ಪ್ರಪಂಚದವರು ಸಹ ಶುಭ ಭಾವನೆ ಅನ್ನೋ ಪದವನ್ನು ಉಪಯೋಗಿಸ್ತಾರೆ, ಅಲ್ಲಿ ಸಾಧಾರಣವಾಗಿರುತ್ತೆ, ಆದ್ರೆ ಅದ್ರಲ್ಲಿ ಶಕ್ತಿ ಇರೋದಿಲ್ಲ. ನೀವು ಸಾಧಾರಣವಾಗಿ ಬಳಸ್ತೀರಾ ಅಂದ್ರೆ ಅದ್ರಲ್ಲಿ ಶಕ್ತಿ ಇರೋದಿಲ್ಲ, ಕೇವಲ ಶುಭ ಭಾವನೆ ಇರುತ್ತೆ. ಯಾಕೆಂದ್ರೆ ನಿಮ್ಮ ಒಂದು ಶುಭ ಭಾವನೆಯಲ್ಲಿ ಶಕ್ತಿನೂ ಸಹ ಇರುತ್ತೆ, ಜ್ಞಾನಿ ಆತ್ಮಗಳ ಒಂದು ಶುಭ ಭಾವನೆಯಲ್ಲಿ. ಯಾಕೆ ಅಂದ್ರೆ ನೀವು ಸಂಗಮ ಯುಗದ ಶ್ರೇಷ್ಠ ಆತ್ಮಗಳು ಮಕ್ಕಳೇ. ನೀವು ಈ ಸಂಗಮ ಯುಗದ ಶ್ರೇಷ್ಠ ಆತ್ಮಗಳು ನೀವು. ಯಾಕೆಂದ್ರೆ ಸಂಗಮ ಯುಗಕ್ಕೆ ಡ್ರಾಮಾನುಸಾರವಾಗಿ ಪ್ರತ್ಯಕ್ಷ ಫಲ ಪ್ರಾಪ್ತಿ ಮಾಡುವಂತಹ ವರದಾನ ಇದೆ. ಈ ಸಂಗಮ ಯುಗಕ್ಕೆ ಡ್ರಾಮಾನುಸಾರವಾಗಿ ಏನಿದೆ? ಪ್ರತ್ಯಕ್ಷ ಫಲವನ್ನ ಪ್ರಾಪ್ತಿ ಮಾಡುವಂತಹ, ಪ್ರಾಪ್ತಿ ಅಂದ್ರೆ ಪ್ರಾಪ್ತಿ ಮಾಡುವಂತ ವರದಾನ ಇದೆ. ಮತ್ತೆ ನೀವು ಶಕ್ತಿಶಾಲಿ ಶುಭ ಭಾವನೆ ಇತ್ತು ಅಂದ್ರೆ ಅಲ್ಲಿ ಪ್ರತ್ಯಕ್ಷ ಫಲ ಅವ್ರಿಗೆ ಸಿಕ್ಬಿಡುತ್ತೆ. ಆ ವರದಾನ ಇದೆ ಇಲ್ಲಿ. ಅದಕ್ಕೆ ನಿಮ್ಮ ಭಾವನೆಯ ಒಂದು ಪ್ರತ್ಯಕ್ಷ ಫಲ ಆತ್ಮಗಳಿಗೆ ಸಿಗುತ್ತೆ. ನೀವೇನು ಶುಭ ಭಾವನೆ ಇಡ್ತಿರೋ, ಯಾವ ಆತ್ಮದ ಬಗ್ಗೆ ನೀವು ಶುಭ ಭಾವನೆ ಇಡ್ತಿರೋ, ಶಕ್ತಿಶಾಲಿ ಶುಭ ಭಾವನೆ, ಪ್ರತ್ಯಕ್ಷ ಫಲ ಆತ್ಮಗಳಿಗೆ ಸಿಕ್ಬಿಡತ್ತೆ. ಯಾವ ಆತ್ಮಗಳಾದ್ರೂ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೋ ಅವರು ಅದೇ ಸಮಯದಲ್ಲಿ, ಯಾವ ಆತ್ಮಗಳಾದ್ರೂ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೋ ಅವರು ಅದೇ ಸಮಯದಲ್ಲಿ ಶಾಂತಿ ಮತ್ತೆ ಸ್ನೇಹ ಅನ್ನೋ ಫಲವನ್ನ ಅನುಭೂತಿ ಮಾಡ್ತಾರೆ. ನಿಮ್ಮ ಒಂದು ಜ್ಞಾನಿಯ ಆತ್ಮಗಳು ಶುಭ ಭಾವನೆಯಲ್ಲಿ, ಶುಭ ಭಾವನೆ ಜೊತೆಗೆ ಕೇವಲ ಶುಭ ಅಲ್ಲ ಶಕ್ತಿನೂ ಇರುತ್ತೆ ಅಂತ ಹೇಳಿದಾರಲ್ಲ, ಶಕ್ತಿಶಾಲಿ ಶುಭ ಭಾವನೆ ಇತ್ತು ಅಂದಾಗ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಯಾವುದೇ ಒಂದು ಆತ್ಮಗಳು ಬಂದರೂ ಕೂಡ ಅವರು ಆ ಸಮಯದಲ್ಲಿ ನಿಮ್ಮಿಂದ ಶಾಂತಿ ಅನುಭವ ಮಾಡ್ಕೋತಾರೆ, ಶಾಂತಿ ಅನ್ನೋ ಫಲವನ್ನ ಅನುಭವ ಮಾಡ್ಕೋತಾರೆ, ಸ್ನೇಹ ಅನ್ನೋ ಫಲವನ್ನ ಅನುಭವ ಮಾಡ್ಕೋತಾರೆ. ಇದೇ ಪ್ರತ್ಯಕ್ಷ ಫಲ, ಇದೇ ಪ್ರತ್ಯಕ್ಷ ಫಲ. ಮತ್ತೆ ಭವಿಷ್ಯ ಫಲ ಅಂದ್ರೆ ಏನು? ಅನೇಕ ಜನ್ಮಗಳಿಗೋಸ್ಕರ ಕೂಡ ಪ್ರಾಪ್ತಿ ಮಾಡ್ಕೋತಾರೆ ಅವರು. ಅದಕ್ಕೆ ನೀವು ಯಾರು? ಪ್ರತ್ಯಕ್ಷ ಅಂದ್ರೆ ವರ್ತಮಾನ ಮತ್ತೆ ಭವಿಷ್ಯ ಫಲವನ್ನು ಪ್ರಾಪ್ತಿ ಮಾಡಿಸೋರು ನೀವು ಮಾಡ್ಕೋತೀರಾ, ಇತರಿಗೂ ಮಾಡಿಸುವಂತವ್ರು ನೀವು ಶುಭ ಭಾವನೆ ಮೂಲಕ. ಅರ್ಥ ಆಯ್ತಲ್ಲ? ಇಷ್ಟೊತ್ತು ಏನ್ ಹೇಳಿದ್ರು ಇದು ಶುಭ ಭಾವನೆಯ ಬಗ್ಗೆ ಹೇಳಿದ್ದು. ಮತ್ತೆ ಶುಭ ಕಾಮನೆಯ ಬಗ್ಗೆ ಏನ್ ಹೇಳ್ತಿದ್ದಾರೆ ನೋಡೋಣ. ಶುಭ ಕಾಮನೆಗಳು ಇಲ್ಲದೆ ಶುಭ ಭಾವನೆಯೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಶುಭ ಭಾವನೆಯನ್ನ ನಾವು ಇಡೋದಕ್ಕೆ ಶುಭ ಕಾಮನೆ ತುಂಬಾ ಅವಶ್ಯಕ ಅಂತ ಹೇಳ್ತಿದ್ದಾರೆ. ನೋಡಿ, ಪ್ರತಿ ಆತ್ಮದ ಬಗ್ಗೆ ಕೂಡ ಈ ಆತ್ಮ ಕೂಡ ವಾರಸತ್ವಕ್ಕೆ ಅಧಿಕಾರಿ ಆಗಬೇಕು. ಶುಭ ಕಾಮನೆ ಯಾವ ರೀತಿ ಇರುತ್ತೆ ಅಂದ್ರೆ, ಪ್ರತಿ ಆತ್ಮದ ಬಗ್ಗೆನೂ ಕೂಡ ಯಾವ ರೀತಿ ಇರುತ್ತೆ, ಈ ಆತ್ಮನೂ ಕೂಡ
ನಾನು ಬಾಬಾರವರಿಂದ ವಾರಸತ್ವ ತಗೊಂಡಿದ್ದೀನಿ, ಅಧಿಕಾರಿ ಆಗಿದ್ದೀನಿ. ಈ ಆತ್ಮನು ಕೂಡ ವಾರಸತ್ವಕ್ಕೆ ಅಧಿಕಾರಿ ಆಗಬೇಕು ಅಂತ ದಯೆಯಿಂದ ಕೂಡಿರುವ ಕಾಮನೆ ಸದಾ ಇರುತ್ತೆ. ಯಾಕೆಂದ್ರೆ ಇವರು ಕೂಡ ನಮ್ಮ ಈಶ್ವರಿ ಪರಿವಾರಕ್ಕೆ ಸೇರಿದವರೇ ಅಲ್ವಾ, ನನ್ನ ಸಹೋದರ ಆತ್ಮಗಳೇ ಅಲ್ವಾ. ಮತ್ತೆ ಯಾಕೆ ಬಾಬಾರವರಿಂದ ಸಿಗ್ತಿರುವಂತಹ ವಾರಸತ್ವದಿಂದ ಯಾಕೆ ವಂಚಿತರಾಗಬೇಕವರು? ನನಗೆ ಸಿಕ್ಕಿದೆ, ಅವ್ರಿಗೂ ಸಿಗಲಿ. ಅವರು ಸಹ ಈಶ್ವರಿ ಪರಿವಾರಕ್ಕೆ ಸೇರಿದವರು, ಅವರು ಸಹ ಬಾಬಾರವರ ಮಕ್ಕಳು. ಅವ್ರು ಯಾಕೆ ವಂಚಿತರಾಗಬೇಕು ಅಂತ ಪ್ರತಿ ಆತ್ಮದ ಬಗ್ಗೆ ಕರುಣೆ ಬರಬೇಕು. ಈ ಭಾವನೆ, ಈ ಕಾಮನೆ ಇದೆಯಾ ನಿಮ್ಮಲ್ಲಿ? ಈ ಥರ ಅನಿಸುತ್ತಾ ನಿಮಗೆ? ಪ್ರತಿ ಆತ್ಮದ ಬಗ್ಗೆನೂ ಕೂಡ ಈ ಆತ್ಮ ವಾರಸತ್ವಕ್ಕೆ ಅಧಿಕಾರಿ ಆಗಬೇಕು ಅನ್ನೋ ದಯದಿಂದ ಕೂಡಿರುವ ಕಾಮನೆ ಸದಾ ಇರುತ್ತಾ? ಇವರು ಕೂಡ ನಮ್ಮ ಈಶ್ವರಿ ಪರಿವಾರಕ್ಕೆ ಸೇರಿದವ್ರೆ. ಆದ್ದರಿಂದ ವಾರಸತ್ವದಿಂದ ಯಾಕೆ ಇವರು ವಂಚಿತರಾಗಬೇಕು ಅಂತ ಪ್ರತಿ ಆತ್ಮದ ಬಗ್ಗೆ ಕರುಣೆ ಇರುತ್ತಾ ನಮಗೆ? ಇದು ಸದಾ ಶುಭ ಕಾಮನೆ ಇರುತ್ತೆ ತಾನೆ. ಶುಭ ಕಾಮನೆ ಮತ್ತೆ ಶುಭ ಭಾವನೆ ಇವು ಸೇವೆಗೆ ಬುನಾದಿ ಅಂತ ಹೇಳ್ತಿದ್ದಾರೆ. ನಾನು ಇಷ್ಟು ಸೇವೆ ಮಾಡಿಬಿಟ್ಟೆ, ನಾನು ಅಷ್ಟು ಸೇವೆ ಮಾಡಿಬಿಟ್ಟೆ, ನಾನು ಕರ್ಮಣ ಸೇವೆ ಇಷ್ಟು ಮಾಡಿದೆ, ಧನ ಸೇವೆ ಇಷ್ಟು ಮಾಡಿದೆ, ವಾಚಾ ಸೇವೆ ಇಷ್ಟು ಮಾಡಿದೆ, ಇಷ್ಟು ಸಂದೇಶ ಕೊಟ್ಟೆ, ಇಷ್ಟು ಪಾಂಪ್ಲೆಟ್ ಹಂಚಿದೆ, ನಾವಿಷ್ಟೆಲ್ಲ ಹೇಳ್ಕೊತೀವಲ್ಲ ನಾವು. ಆದರೆ ಯಥಾರ್ಥವಾದ ಸಮರ್ಥವಾದ ಸೇವೆಗೆ ಬುನಾದಿನೇ ಯಾವುದಾಗಿದೆ? ಶುಭ ಕಾಮನೆ, ಶುಭ ಭಾವನೆ. ಯಾವ ಆತ್ಮಗಳ ಸೇವೆ ಮಾಡ್ತಿದ್ರೂ ಕೂಡ, ಯಾವುದೇ ಒಂದು ಆತ್ಮ ನೀವು ಸೇವೆ ಮಾಡ್ತಿದ್ರೂ ಕೂಡ, ಯಾವುದೇ ಒಂದು ಆತ್ಮಕ್ಕೆ ಹೋಗಿ ನೀವು ಸೇವೆ ಮಾಡ್ತಿರ್ತೀರ, ಆಯ್ತಾ? ಒಂದು ವೇಳೆ ನಿಮ್ಮ ಒಳಗಡೆ ಶುಭ ಭಾವನೆನೂ ಇಲ್ಲ, ಶುಭ ಕಾಮನೆನೂ ಇಲ್ಲ ಅಂದರೆ ಆ ಆತ್ಮಕ್ಕೆ ಪ್ರತ್ಯಕ್ಷ ಫಲದ ಒಂದು ಪ್ರಾಪ್ತಿ ಆಗೋದಿಲ್ಲ. ಶಾಂತಿನೂ ಅನುಭವ ಆಗಲ್ಲ, ಶಾಂತಿ ಫಲ, ಸ್ನೇಹದ ಫಲನೂ ಅನುಭವ ಆಗಲ್ಲ, ಶಕ್ತಿಯ ಫಲನೂ ಅನುಭವ ಆಗಲ್ಲ. ನೀವೇನೇ ಮಾಡ್ತೀರಿ ಹೋಗಿ, ಇನ್ನೊಂದು ಆತ್ಮಕ್ಕೆ ಸಂದೇಶ ಕೊಡ್ತಿದ್ದೀರಾ, ವಾಚಾ ಸೇವೆ ಮಾಡ್ತಿದ್ದೀರಾ, ಏನು ಸೇವೆ ಮಾಡ್ತೀರಾ ನೀವು? ಇನ್ನೊಬ್ಬರ ಬಗ್ಗೆ ಯಾವುದೋ ಒಂದು ಆತ್ಮಕ್ಕೆ ನೀವು ಸೇವೆ ಮಾಡ್ತಿದ್ದೀರಾ, ಅಲ್ಲಿ ನಿಮ್ಮ ಮನಸ್ಸಿನ ಒಳಗಡೆ ಶುಭ ಭಾವನೆ, ಶುಭ ಕಾಮನೆ ಇಲ್ಲ ಅಂದರೆ ಆ ಆತ್ಮಗಳಿಗೆ ಪ್ರತ್ಯಕ್ಷ ಫಲದ ಒಂದು ಪ್ರಾಪ್ತಿ ಆಗೋದಿಲ್ಲ. ಅಂದರೆ ಸೇವೆ ಯಾವ ರೀತಿ ಇರುತ್ತೆ ಗೊತ್ತಾ? ಒಂದು ರೀತಿ ಸೇವೆ ಯಾವ ರೀತಿ ಇರುತ್ತೆ ಅಂದರೆ, ಬಾಬಾ ಹೇಗೆ ಹೇಳಿದಾರೋ ಅದೇ ರೀತಿನೇ ಕೇಳಿಸ್ಕೊಂಡು ಅದೇ ರೀತಿನೇ ಡಿಟೋ ಇತರರಿಗೆ ತಿಳಿಸುವಂತಹದ್ದು. ಬಾಬಾ ಇದೇ ರೀತಿ ಹೇಳಿದ್ದಾರೆ, ನಾವು ಇದೇ ರೀತಿ ಹೇಳಬೇಕು. ಅಲ್ಲಿ ನೀತಿ ಇರುತ್ತೆ, ಅಲ್ಲಿ ನೀತಿ ಪ್ರಮಾಣವಾಗಿ ಹೇಳ್ತಾರೆ. ಬಾಬಾ ಯಾವ ರೀತಿ ಹೇಳಿದ್ರೆ ಅದೇ ರೀತಿನೇ ಪ್ರಮಾಣವಾಗಿ, ರೀತಿ ಪ್ರಮಾಣ ನೀತಿ ಪ್ರಮಾಣವಾಗಿ ಏನು ಕೇಳಿಸ್ಕೊಂಡಿರ್ತಾರೆ ಅದನ್ನ ತಿಳಿಸ್ತಾರೆ. ಇದು ಒಂದು ರೀತಿಯಾದಂಥ ಸೇವೆ. ಇನ್ನೊಂದು ರೀತಿ ಸೇವೆ ಯಾವುದಿರುತ್ತೆ ಅಂದರೆ, ಶುಭ ಕಾಮನೆ, ಶುಭ ಭಾವನೆಗಳ ಮೂಲಕ ನಡೆಯುವಂಥ ಸೇವೆ. ನಿಮ್ಮ ಶುಭ ಭಾವನೆ ಬಾಬಾ ಬಗ್ಗೆನೂ ಕೂಡ ಭಾವನೆಯನ್ನು ತರಿಸುತ್ತೆ. ನೀವು ಆ ಆತ್ಮದ ಬಗ್ಗೆ ಶುಭ ಭಾವನೆ ಇಟ್ಟಿದ್ದೀರಾ ಅಂದರೆ ಆ ಆತ್ಮಗಳಿಗೆ ಬಾಬಾ ಬಗ್ಗೆನೂ ಕೂಡ ಭಾವನೆ ಬರುತ್ತೆ. ಮತ್ತೆ ತಂದೆಯ ಮೂಲಕ ಫಲವನ್ನು ಪ್ರಾಪ್ತಿ ಮಾಡಿಸೋದಕ್ಕೆ ಆ ಭಾವನೆ ನಿಮಿತ್ತ ಆಗ್ಬಿಡುತ್ತೆ ನೋಡಿ. ನೀವು ಶುಭ ಭಾವನೆ ಇಟ್ಟಿದ್ದೀರಾ ಅಂತಂದರೆ ಬಾಬಾರವರ ಬಗ್ಗೆನೂ ಭಾವನೆಯನ್ನು ತರಿಸುತ್ತೆ. ಶುಭ ಭಾವನೆ ತಂದೆಯ ಮೂಲಕ ಫಲವನ್ನು ಪ್ರಾಪ್ತಿ ಮಾಡಿಸೋದಕ್ಕೂ ಆತ್ಮಕ್ಕೆ ನಿಮಿತ್ತ ಆಗ್ಬಿಡತ್ತಂತೆ ಶುಭ ಭಾವನೆ. ಶುಭ ಭಾವನೆ ಅನ್ನೋದು ಎಲ್ಲೋ ದೂರದಲ್ಲಿ ಕೂತ್ಕೊಂಡಿರೋ ಆತ್ಮಕ್ಕೂ ಕೂಡ ಫಲವನ್ನು ಪ್ರಾಪ್ತಿ ಮಾಡಿಸೋದಕ್ಕೆ ನಿಮಿತ್ತ ಆಗಕ್ಕೆ ಸಾಧ್ಯ ಇದೆ. ಎಲ್ಲೇ ಆಗಲಿ, ಅಮೇರಿಕಾದಲ್ಲಿರಲಿ, ಲಂಡನ್ನಲ್ಲಿರಲಿ, ಎಲ್ಲೇ ಇದ್ರೂ ಕೂಡ, ಯಾವುದೇ ದೇಶದಲ್ಲಿದ್ದರೂ ಕೂಡ ಫಲವನ್ನು ಪ್ರಾಪ್ತಿ ಮಾಡಿಸೋದಕ್ಕೆ ನಿಮಿತ್ತ ಆಗತ್ತೆ ಶುಭ ಭಾವನೆ ಅನ್ನುವಂತಹದ್ದು. ಈಗ ನೋಡಿ, ಸೈನ್ಸ್ ಸಾಧನಗಳಿದ್ದಾವೆ. ನೀವು ಇಲ್ಲಿದ್ದರೂ ಕೂಡ, ಕರ್ನಾಟಕದಲ್ಲಿದ್ದರೂ ಕೂಡ, ಅಮೇರಿಕಾದಲ್ಲಿ, ಲಂಡನ್, ಎಲ್ಲೇ ಇರಲಿ, ಯಾವುದೇ ದೇಶದಲ್ಲಿರಲಿ, ರಷ್ಯಾ, ಎಲ್ಲೇ ಇರಲಿ, ನೀವು ಅವ್ರ ಜೊತೆ ಮಾತಾಡ್ಬೋದು, ಅವರನ್ನು ನೋಡ್ಬೋದು ಅಲ್ವಾ? ಅಂದರೆ
ಸೈನ್ಸ್ ಸಾಧನಗಳು ದೂರದಲ್ಲಿ ಕೂತ್ಕೊಂಡಿರೋ ಆತ್ಮಗಳ ಜೊತೆ ಸಮೀಪ ಸಂಬಂಧವನ್ನ ಅನುಭವ ಮಾಡಿಸೋದಕ್ಕೆ ನಿಮಿತ್ತ ಆಗುತ್ತೋ ಇಲ್ಲೋ ಅಲ್ವಾ? ವಿಡಿಯೋ ಕಾಲ್ಸ್ ಅಂತೆ, ಯಾವ್ದ್ಯಾವುದೋ ಎಲ್ಲ ಇದಾವೆ ತಾನೆ ಸೈನ್ಸ್ ಸಾಧನಗಳು, ಅವು ನಿಮಿತ್ತ ಆಗ್ಬಿಡತ್ತೆ. ನಿಮ್ಮ ಮಾತುಗಳು ಅವರಿಗೆ ಸೇರುತ್ತೆ. ಯಾವುದ್ರ ಮೂಲಕ? ನಿಮ್ಮ ದೃಶ್ಯ ಅವರಿಗೆ ಸೇರುತ್ತೆ. ಈಗ ನೋಡಿ, ನೀವು ಫೋನಲ್ಲಿ ಮಾತಾಡ್ತೀರಾ, ಕೇಳುತ್ತೋ ಇಲ್ಲೋ? ನಿಮ್ಮ ಮಾತುಗಳು ಅವ್ರಿಗೆ ಸೇರುತ್ತೆ ಇಲ್ಲೋ? ನಿಮ್ಮ ಮೆಸೇಜ್ ಕಳಿಸಿದ್ರೆ ಅವ್ರಿಗೆ ಸೇರುತ್ತೋ ಇಲ್ಲೋ? ಅಂದ್ರೆ ಸಮೀಪ ಸಂಬಂಧವನ್ನು ಅನುಭವ ಮಾಡಿಸುತ್ತಾ ಇದೆ ಅಲ್ಲ, ಅದು ಯಾವುದು? ಸೈನ್ಸ್ ಸಾಧನ. ಮತ್ತೆ ಸೈನ್ಸ್ ಶಕ್ತಿ ಅಲ್ಪಕಾಲಕ್ಕೆ ಸಮೀಪತೆಯ ಒಂದು ಫಲವನ್ನು ಕೊಡ್ತಾ ಇದೆ ಅಂದಾಗ ಸೈಲೆನ್ಸ್ ಇಂದ ಕೂಡಿರುವಂತಹ ನಿಮ್ಮ ಶಕ್ತಿಶಾಲಿ ಶುಭ ಭಾವನೆ ದೂರದಲ್ಲಿದ್ರೂ ಕೂಡ ಆತ್ಮಗಳಿಗೆ ಫಲವನ್ನು ಕೊಡಕ್ಕಾಗಲ್ವಾ? ಸಾಧ್ಯ ಇಲ್ವಾ? ಕೇಳ್ತಿದ್ದಾರೆ. ಆ ಸೈನ್ಸ್ ಸಾಧನಗಳೇ ಈ ದೂರದಲ್ಲಿರೋರನ್ನು ಕೂಡ ಹತ್ತಿರದಲ್ಲಿರೋ ಥರ ಅನುಭವ ಮಾಡಿಸುತ್ತೆ, ಆ ಫೀಲ್ ಮಾಡಿಸುತ್ತೆ. ನೀವು ಹೇಳಿದ್ದೆಲ್ಲ ಕೇಳಿಸ್ಕೊತಾರೆ, ನೀವು ಅವ್ರು ನೋಡ್ಬೋದು, ಅವರನ್ನು ನೀವು ನೋಡ್ಬೋದು, ನಿಮ್ಮನ್ನು ಅವರು ನೋಡ್ಬೋದು ಅಲ್ವಾ? ಅಂದರೆ ಸೈಲೆನ್ಸ್ ಇಂದ ಕೂಡಿರುವಂತಹ ನಿಮ್ಮ ಶಕ್ತಿಶಾಲಿ ಶುಭ ಭಾವನೆ. ಸೈಲೆನ್ಸ್ ಅಂದರೆ ಏನು? ಸಂಕಲ್ಪಗಳು ನಡೆಯುತ್ತೆ ಅಲ್ಲಿ, ಕೇವಲ ಶ್ರೇಷ್ಠ ಸಂಕಲ್ಪಗಳೇ ನಡೆಯುತ್ತೆ. ಆತ್ಮ ತನ್ನ ಸ್ವಧರ್ಮದಲ್ಲಿ ಸ್ಥಿತರಾಗಿ ಬಾಬಾ ಮತ್ತೆ ನಾನು ಅಷ್ಟೇ. ಯಾವುದೇ ವ್ಯರ್ಥ ಸಂಕಲ್ಪಗಳು ವಿಕಲ್ಪಗಳು ಅಲ್ಲಿ ನಡೆಯೋದಿಲ್ಲ. ಮನಸ್ಸು ಬುದ್ಧಿಯಲ್ಲಿ ಯಾವುದೇ ಇತರ ದೃಶ್ಯ ವಸ್ತು ವ್ಯಕ್ತಿ, ಯಾವುದೇ ದೇಹದಾರಿ, ಯಾವುದ್ರ ಕಡೆ ಆಕರ್ಷಣೆ, ಎಲ್ಲಾದ್ರೂ ಹೋಗಿ ಸಿಕ್ಕಾಕೊಳ್ಳೋ ಅಂಥದ್ದು ಮನಸ್ಸು ಬುದ್ಧಿ ಯಾವುದು ಇರೋದಿಲ್ಲ. ಕೇವಲ ಬಾಬಾ ಇರ್ತಾರೆ ಅಷ್ಟೆ. ಅಲ್ಲಿ ವ್ಯರ್ಥ ಇರೋದಿಲ್ಲ, ಅಲ್ಲಿ ಸೈಲೆನ್ಸ್ ಇರುತ್ತೆ. ಈ ಸೈಲೆನ್ಸ್ ಇಂದ ಅದನ್ನೇ ಅಲ್ವಾ, ಸೈಲೆನ್ಸ್ ಇಂದ ಕೂಡಿದ್ದಾಗ ಅಲ್ಲಿ ಶಕ್ತಿಶಾಲಿ ಶುಭ ಭಾವನೆ ಇರುತ್ತೆ. ನಿಮ್ಮ ಶುಭ ಭಾವನೆ ಯಾವ ರೀತಿ ಇರುತ್ತೆ? ಶಕ್ತಿಶಾಲಿ ಇರುತ್ತೆ. ವ್ಯರ್ಥ ಸಂಕಲ್ಪಗಳು ನಡೀತಿದೆ ಅಂದ್ರೆ ಅಲ್ಲಿ ಶಕ್ತಿಶಾಲಿ ಶುಭ ಭಾವನೆ ಇರುತ್ತಾ? ಯೋಚನೆ ಮಾಡಿ. ವ್ಯರ್ಥ ಸಂಕಲ್ಪಗಳು ನಡೀತಿದೆ ಅಂದ್ರೆ ನೀವು ಅಲ್ಲಿ ಬಾಯಿಂದ ಶುಭ ಭಾವನೆ ಇಟ್ಟರೂ ಕೂಡ ಅಲ್ಲಿ ವ್ಯರ್ಥ ಮಿಕ್ಸ್ ಆಗಿದೆ ಅಲ್ಲ, ಅದು ಶಕ್ತಿಶಾಲಿ ಇರಕ್ಕೆ ಸಾಧ್ಯನೇ ಇಲ್ಲ ಅದು. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ನೋಡಿ ಶುಭ ಭಾವನೆ ದೂರವಾಗಿರೋ ನಿಮ್ಮಲ್ಲಿ ಅಂದ್ರೆ ಸೈಲೆನ್ಸ್ ಇಂದ ಕೂಡಿರುವಂತಹ ನಿಮ್ಮ ಶಕ್ತಿಶಾಲಿ ಶುಭ ಭಾವನೆ ದೂರದಲ್ಲಿರುವಂತಹ ಆತ್ಮಗಳಿಗೂ ಫಲವನ್ನ ಕೊಡಬಹುದು. ಇದಕ್ಕೆ ಆಧಾರ ಏನು ಅಂದ್ರೆ ನಿಮ್ಮಲ್ಲಿ ಕೂಡ ಅಷ್ಟೊಂದು ಶಾಂತಿ ಶಕ್ತಿ ಜಮಾ ಆಗಿರಬೇಕು, ಅಷ್ಟು ಸೈಲೆಂಟ್ ಶಕ್ತಿ ಇರ್ಬೇಕು ನಮ್ಮಲ್ಲಿ. ಅಂದ್ರೆ ವ್ಯರ್ಥ ಸಂಕಲ್ಪಗಳಿಂದ ನಾವು ಅತೀತ ಆಗಿರಬೇಕು. ಎಲ್ಲದರೂ ಯಾವುದು ಮನಸ್ಸು ಬುದ್ಧಿ ನಮ್ಮನ್ನ ಅಟ್ರಾಕ್ಟ್ ಮಾಡಬಾರ್ದು, ಮನಸ್ಸು ಬುದ್ಧಿಗೆ ಅಟ್ರಾಕ್ಟ್ ಆಗಬಾರ್ದು, ಅತೀತ ಆಗಿರ್ಬೇಕು. ನೋಡದೆ ಇದ್ದಂಗೆ ಕೇಳಿಸ್ಕೊಂಡ್ರು, ಕೇಳಿಸ್ಕೊಳ್ದೆ ಇದ್ದಂಗೆ ಮನಸ್ಸಿನ ಮೇಲೆ ಪ್ರಭಾವ ಬೀರಬಾರ್ದು. ಬೇರೆ ಯಾವುದೇ ಸಂಕಲ್ಪಗಳು ನಡಿಬಾರ್ದು. ಎಲ್ಲ ಜ್ಞಾನಯುಕ್ತವಾಗಿ, ಯೋಗಯುಕ್ತವಾಗಿ, ಯುಕ್ತಿಯುಕ್ತವಾಗಿ ನಡ್ಕೊಳ್ತಾ ಹೋಗ್ತಿರ್ಬೇಕು ಸಾಕ್ಷಿಯಾಗಿ. ಯಾವುದು ಕೂಡ ಅಲ್ಲಿ ಸಂಕಲ್ಪಗಳು ವ್ಯರ್ಥವಾಗಿ ನಡಿಬಾರದು. ಅಲ್ಲಿ ಏನಿದ್ರು ಬಾಬಾ ಬಗ್ಗೆ ಸಂಕಲ್ಪಗಳು, ಶ್ರೇಷ್ಠ ಸಂಕಲ್ಪಗಳನ್ನುವಂತಹದ್ದು ನಡೀತಿರ್ಬೇಕು. ಆಗ ಶಾಂತಿ ಶಕ್ತಿ ಎನ್ನುವಂತಹದ್ದು ಜಮಾಗಿ ಇರುತ್ತೆ ಅಲ್ವಾ? ಎಲ್ಲಿ ಸ್ವಚ್ಛತೆ ಇರುತ್ತೆ ಅಲ್ಲಿ ಶಾಂತಿ ಇರುತ್ತೆ, ನಿಜ ತಾನೆ? ಎಲ್ಲಿ ಪವಿತ್ರತೆ ಶಕ್ತಿ ಇರುತ್ತೆ ಅಲ್ಲಿ ಶಾಂತಿ ಶಕ್ತಿ ತಾನಾಗೆ ಬರುತ್ತೆ. ಸುಖ ಶಾಂತಿ ಎಲ್ಲನೂ ತಾನಾಗೆ ಇರುತ್ತೆ. ಅಂದ್ರೆ ಏನು? ವ್ಯರ್ಥ ಸಂಕಲ್ಪ ಇದ್ರೆ ಅದು ಅಪವಿತ್ರತೆ ಅಲ್ವಾ? ವ್ಯರ್ಥ ಅನ್ನುವಂಥದ್ದು ದೇಹಾಭಿಮಾನ ಇವೆಲ್ಲದಕ್ಕೂ ಸಂಬಂಧಪಟ್ಟಿದ್ದೆಲ್ಲ ವ್ಯರ್ಥ ಅಲ್ವಾ? ಇದು ಅಪವಿತ್ರತೆ ಅಲ್ಲ. ಅದು ಯಾವುದು ಇಲ್ಲ, ಕ್ಲಿಯರ್ ಆಗಿದೆ ಅಂದ್ರೆ ಅಲ್ಲಿ ಶಾಂತಿ ಇರುತ್ತೆ. ಸೈಲೆಂಟ್ ಶಕ್ತಿ ಅಲೌಕಿಕ ಅನುಭವವನ್ನ ಮಾಡಿಸುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸೈಲೆಂಟ್ ಶಕ್ತಿ ಅನ್ನುವಂತಹದ್ದು ಈ ಅಲೌಕಿಕ ಅನುಭವವನ್ನ ಮಾಡಿಸುತ್ತೆ. ಅಲೌಕಿಕ ಅನುಭವ ಅಂದ್ರೆ ಆತ್ಮಿಕ ಅನುಭವ ಮಾಡಿಸುತ್ತೆ. ಇನ್ನು ಮುಂದೆ ಹೋದಂತೆ ಈ ಪ್ರತ್ಯಕ್ಷ ಪ್ರಮಾಣವನ್ನು ಅನುಭವ ಮಾಡ್ತಾ ಇರ್ತೀರ ನೀವು. ಈ ಸೈಲೆಂಟ್ ಶಕ್ತಿಯಿಂದ ನೀವು ಮಾಡುವಂತ ಸಂಕಲ್ಪ ಅವ್ರಿಗೆ ಅಲ್ಲೋಗಿ ಸೆಕೆಂಡಲ್ಲಿ ಸೇರ್ಕೊಳ್ಳುತ್ತೆ. ಅದು ನೀವು ಅನುಭವ ಮಾಡ್ಕೋತೀರ. ಶುಭ ಭಾವನೆ ಅಂದ್ರೆ ಶಕ್ತಿಶಾಲಿ ಸಂಕಲ್ಪಗಳು.
ಶುಭ ಭಾವನೆ ಅಂದ್ರೆ ಏನು? ಶಕ್ತಿಶಾಲಿ ಸಂಕಲ್ಪಗಳು. ಅರ್ಥ ಆಯ್ತಲ್ಲ? ಶುಭ ಭಾವನೆ ಅಂದ್ರೆ ಏನು? ಶಕ್ತಿಶಾಲಿ ಸಂಕಲ್ಪಗಳು. ಆ ಸಂಕಲ್ಪಗಳಲ್ಲಿ ಶಕ್ತಿ ಇರಬೇಕು. ಅದು ಯಾವಾಗ? ಅಲ್ಲಿ ವ್ಯರ್ಥ ಇಲ್ದಾಗ. ಶ್ರೇಷ್ಠ ಸಂಕಲ್ಪಗಳೇ ಶಕ್ತಿಶಾಲಿ ಸಂಕಲ್ಪಗಳು. ನೋಡಿ, ಎಲ್ಲಾ ಶಕ್ತಿಗಳಿಗಿಂತ ಸಂಕಲ್ಪದ ವೇಗ ತುಂಬಾ ತೀವ್ರವಾಗಿರುತ್ತೆ. ಸೈನ್ಸ್ ಅವರು ಎಷ್ಟು ತೀವ್ರಗತಿ ಇರುವಂತ ಸಾಧನಗಳನ್ನ ತಯಾರು ಮಾಡಿದ್ರು ಕೂಡ, ತೀವ್ರ ವೇಗವಾಗಿ ಇರುವಂತ ಸಾಧನಗಳನ್ನ ತಯಾರು ಮಾಡಿದ್ರು ಕೂಡ ಅವೆಲ್ಲದಕ್ಕಿಂತ ತೀವ್ರಗತಿ ಇರುವಂತಹದ್ದು ಈ ಸಂಕಲ್ಪಗಳಿಗೆ. ಅವರೆಷ್ಟೇ ವೇಗವಾಗಿ ಹೋಗುತ್ತಾ ಅಂದ್ರೆ ತಲುಪುವಂತಹ ಸಾಧನಗಳನ್ನ ತಯಾರು ಮಾಡಿದ್ರು ಕೂಡ ಅತಿ ವೇಗವಾಗಿ ಸೇರುವಂತಹ ತಲುಪುವಂತಹ ಸಾಧನ ಈ ಸಂಕಲ್ಪ ಆಗಿದೆ. ಅಂದ್ರೆ ಅಷ್ಟು ತೀವ್ರ ವೇಗವಾಗಿ ಸಂಕಲ್ಪ ಹೋಗಿ ಸೇರುತ್ತೆ. ನೀವ್ ಹೇಳೋ ಮಾತು ಕೇಳುತ್ತೋ ಇಲ್ಲೋ ಗೊತ್ತಿಲ್ಲ. ನೀವ್ ಹೇಳೋ ಮಾತು ಕೇಳಿಸ್ಕೊಳ್ತಾರೋ ಇಲ್ಲೋ, ಕೇಳುತ್ತೋ ಇಲ್ಲೋ, ಅವ್ರು ಕೇಳಿಸ್ಕೊಳ್ತಾ ಇದ್ರು ಅವ್ರ ಮನಸ್ಸಲ್ಲಿ ಕೂರುತ್ತೋ ಇಲ್ಲೋ ಅದು ಗೊತ್ತಿಲ್ಲ. ಬಟ್ ನೀವೇನ್ ಸಂಕಲ್ಪ ಮಾಡ್ತಿರಲ್ಲ ಅದು ಅತಿ ತೀವ್ರವಾಗಿ ಹೋಗಿ ಅವ್ರಿಗೆ ನಾಟತ್ತೆ, ಸೇರುತ್ತೆ, ಅದು ಮುದ್ರೆ ಆಗ್ಬಿಡತ್ತೆ, ಪ್ರಿಂಟ್ ಆಗ್ಬಿಡತ್ತೆ. ನೋಡಿ, ಅದು ನೋಡಿ, ಯಾವುದೇ ಆತ್ಮದ ಬಗ್ಗೆ ಆದ್ರೂ ಇಲ್ಲ ಅನಂತವಾದ ವಿಶ್ವದಲ್ಲಿರೋ ಆತ್ಮ ಬಗ್ಗೆ ಆದ್ರೂ ಶುಭ ಭಾವನೆಯನ್ನ ಇಟ್ಕೊಂಡಿದ್ದೀರಾ ಅಂದ್ರೆ ಈ ಆತ್ಮದ ಕಲ್ಯಾಣ ಆಗ್ಬೇಕು ಅಂತ ಶಕ್ತಿಶಾಲಿ ಶುಭವಾದ ಶುದ್ಧವಾದ ಸಂಕಲ್ಪಗಳನ್ನ ನೀವು ಮಾಡ್ತಿದ್ದೀರಾ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಯಾವುದೇ ಒಂದು ಆತ್ಮದ ಬಗ್ಗೆ, ಯಾವುದೇ ಒಂದು ಆತ್ಮದ ಬಗ್ಗೆ ಆಗ್ಲಿ ಇಲ್ಲ ಇಡೀ ವಿಶ್ವದಲ್ಲಿರುವಂತ ಆತ್ಮಗಳ ಬಗ್ಗೆ ಆಗ್ಲಿ ಶುಭ ಭಾವನೆಯನ್ನ ಇಟ್ಕೊಂಡಿದ್ದೀರಾ ಅಂದ್ರೆ ಯಾವ ರೀತಿ ಇಟ್ಕೊಳ್ಳೋದು ಅಂದ್ರೆ ಯಾವ ರೀತಿ? ಈ ಆತ್ಮದ ಕಲ್ಯಾಣ ಆಗ್ಬೇಕು. ಇಡೀ ವಿಶ್ವದ ಆತ್ಮಗಳ ಬಗ್ಗೆ, ಯಾವುದೇ ಆತ್ಮದ ಬಗ್ಗೆ ಆಗ್ಲಿ ಶಕ್ತಿಶಾಲಿ ಶುಭವಾದ ಶುದ್ಧವಾದ ಸಂಕಲ್ಪಗಳನ್ನ ನೀವು ಮಾಡ್ತಿದ್ದೀರಾ ಅಂತ ಅರ್ಥ. ಶುದ್ಧವಾದ ಅಂದ್ರೆ ನಿಮ್ಮ ಸಂಕಲ್ಪ ಇಲ್ಲ ಭಾವನೆ, ನಿಮ್ಮ ಒಂದು ಸಂಕಲ್ಪ ಇಲ್ಲ ಭಾವನೆ ಉತ್ಪನ್ನ ಆಗಿದ ತಕ್ಷಣನೇ ಆತ್ಮಕ್ಕೆ ಅನುಭೂತಿ ಆಗ್ಬಿಡತ್ತಂತೆ. ಯಾವಾಗ ಶುದ್ಧವಾಗಿರುತ್ತೆ ಸಂಕಲ್ಪಗಳು, ಶಕ್ತಿಶಾಲಿ ಆಗಿರುತ್ತೆ, ಶುಭವಾಗಿರುತ್ತೆ, ಆಗ ನಿಮ್ಮ ಸಂಕಲ್ಪ ಇಲ್ಲ ನಿಮ್ಮ ಭಾವನೆ ಉತ್ಪನ್ನ ಆಯಿತು ನಿಮ್ಮ ಮನಸ್ಸಲ್ಲಿ ಅಂದ್ರೇನೆ ಆತ್ಮಕ್ಕೆ ಅನುಭೂತಿ ಆಗ್ಬಿಡತ್ತಂತೆ. ನಾವು ಹೇಳ್ತಿರ್ತೀವಿ, ನಾವು ಎಷ್ಟು ಹೇಳಿದ್ರು ಕೇಳಲ್ಲ, ಅವರು ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ, ಅರ್ಥನೇ ಮಾಡ್ಕೊಳ್ಳೋದಿಲ್ಲ, ಅವರಲ್ಲಿ ಪರಿವರ್ತನೆನೇ ಬರಲಿಲ್ಲ, ಅವರಲ್ಲಿ ಚೇಂಜಸ್ಸೇ ಬರಲಿಲ್ಲ. ನಾವೆಲ್ಲ ಇಷ್ಟೊಂದು ಕಂಪ್ಲೇಂಟ್ ಮಾಡ್ತಿರ್ತೀವಿ, ಬ್ಲೇಮ್ ಮಾಡ್ತಿರ್ತೀವಿ, ನಿಂದನೆಗಳನ್ನು ಮಾಡ್ತಿರ್ತೀವಿ ಅಲ್ವಾ, ಯಾರೇ ಬಗ್ಗೆ ಆದರೂ ಕೂಡ. ಆದರೆ ಯಾವಾಗ ನಾವು ಶುಭ ಭಾವನೆ ಅಂದರೆ ಶಕ್ತಿಶಾಲಿ ಶುಭ ಭಾವನೆಯಿಂದ ನಾವು ಸಂಕಲ್ಪಗಳನ್ನು ನಾವು ಮಾಡ್ತೀವಿ, ಅದು ಶಕ್ತಿಶಾಲಿ ಸಂಕಲ್ಪಗಳು ಶುದ್ಧ ಸಂಕಲ್ಪಗಳಾಗಿರುತ್ತೆ. ಅದೇನು ಮಾಡ್ತಾರೆ ಅವರು? ಸೆಕೆಂಡಲ್ಲಿ ಅನುಭವ ಮಾಡ್ಕೋತಾರೆ. ಅವ್ರಿಗೆ ತಲುಪುತ್ತೆ, ಅದು ಅವ್ರಿಗೆ ಅನುಭವ ಆಗುತ್ತೆ. ಆತ್ಮ ಆದ ನನಗೆ ಯಾವುದೋ ಒಂದು ವಿಶೇಷವಾದ ಸಹಯೋಗದ ಮೂಲಕ ಶಾಂತಿ ಮತ್ತು ಶಕ್ತಿ ಸಿಗ್ತಾ ಇದೆ ಅಂತ. ಯಾವುದೋ ಎಲ್ಲೋ ಒಂದು ಕಡೆ ನೀವು ನೋಡಿರ್ತಾರೆ, ಯಾರು ತುಂಬ ಕಷ್ಟಪಡ್ತಿರ್ತಾರೆ, ದುಃಖ ಅನುಭವಿಸ್ತಿರ್ತಾರೆ, ಪರಿಸ್ಥಿತಿಗಳು ಇರುತ್ತೆ ಆಯ್ತಾ, ಅವ್ರಿಗೆ ಎದುರಿಸುವಂಥ ಶಕ್ತಿ ಇರೋದಿಲ್ಲ, ಸಹನೆ ಇರೋದಿಲ್ಲ, ಧೈರ್ಯ ಇರೋದಿಲ್ಲ ಅಲ್ವಾ, ನಿಶ್ಚಿಂತತೆ ಇರೋದಿಲ್ಲ. ಅಂಥವ್ರಿಗೆ ನೀವು ಶುಭ ಭಾವನೆಯ ಮೂಲಕ ಅವ್ರಿಗೆ ನೀವು ಸಂಕಲ್ಪಗಳನ್ನು, ಶುಭ ಭಾವನೆ ನೀವು ಇಟ್ಟಿರ್ತೀರಾ, ಶುಭ ಸಂಕಲ್ಪಗಳು, ಶುದ್ಧ ಸಂಕಲ್ಪಗಳು, ಶಕ್ತಿ ಸಂಕಲ್ಪಗಳು ನೀವು ಮಾಡ್ತಿರ್ತೀರಾ ಅಂದರೆ ಒಂದು ಸೆಕೆಂಡಲ್ಲಿ ಅವ್ರಿಗೆ ಹೋಗಿ ತಲುಪುತ್ತೆ. ಕೆಲವ್ರಿಗೆ ಅನುಭವ ಇರುತ್ತೆ ಆವಾಗ ಆಗಿರುವಂಥದ್ದು ಈ ಥರದ್ದೆಲ್ಲನೂ ಸಹ ಅಲ್ವಾ. ಆವಾಗ ನೀವು ಮಾಡಿದ್ರೆ ಅವ್ರಿಗೆ ಅನುಭವ ಆಗುತ್ತೆ, ಎಲ್ಲಿಂದನೂ ನನಗೆ ಶಕ್ತಿ ಬರ್ತಿದೆ, ನನಗೆ
ವಿಶೇಷವಾದ ಸಹಯೋಗ ಆತ್ಮನಾದ ನನಗೆ ಯಾವುದೋ ವಿಶೇಷವಾದ ಸಹಯೋಗದ ಮೂಲಕ ನನಗೆ ಶಾಂತಿ ಸಿಗ್ತಿದೆ, ನಂಗೆ ಶಕ್ತಿ ಸಿಗ್ತಿದೆ ಅಂತ ಅನುಭವ ಮಾಡ್ಕೋತಾರೆ. ಹೇಗಾದ್ರೆ ಅವ್ರಿಗೆ ಅನಿಸುತ್ತೆ, ನೀವೇ ಅಂತ ಗೊತ್ತಿರೋದಿಲ್ಲ, ಬಟ್ ಅವ್ರಿಗೆ ಅನಿಸುತ್ತೆ, ಬಟ್ ಅದ್ರ ಫಲ ಅದು ನಿಮ್ಗೇನೆ ಸಿಗೋದು. ಹೇಗಾದ್ರೆ ಈಗ ಕೂಡ ತುಂಬಾ ಮಂದಿ ಮಕ್ಕಳು ಹೇಗೆ ಅನುಭವ ಮಾಡ್ತಾರೆ ಅಂತಂದ್ರೆ, ಈಗ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೂ ಕೂಡ ಅವ್ರಿಗೆ ಆ ನಿಮ್ಮ ಶುಭ ಭಾವನೆ ತಲುಪಿ, ನೀವು ಬಾಯಲ್ಲಿ ಹೇಳಿದ್ರೆ ಕೇಳಲ್ಲ ನೋಡಿ. ಇವಾಗ ಯಾರಿಗಾದ್ರೂ ನಿಮ್ಮ ಬಾಯಲ್ಲಿ ಹೇಳಿದ್ರು ಕೂಡ ನಂಬೋದಿಲ್ಲ, ಕೆಲವ್ರು ಕೇಳೋದಿಲ್ಲ, ಏನೇನೋ ಸಂಕಲ್ಪಗಳಾಗ್ತಿರ್ತಾರೆ, ಓ ಇವ್ರ ಅಂತ ಆ ರೀತಿ. ಬಟ್ ನೀವು ಮನಸ್ಸಲ್ಲಿ ಮಾಡೋ ಸಂಕಲ್ಪಗಳು ಯಾರು ಅಡ್ಡಿ ಮಾಡೋದಿಲ್ಲ ನೋಡಿ. ಮಾಡಿದ್ರೆ ನಮ್ಮ ವ್ಯರ್ಥ ಸಂಕಲ್ಪಗಳೇ ನಮ್ಮ ಅಡ್ಡಿ ಮಾಡುತ್ತೆ ಅಲ್ವಾ? ನಮ್ಮ ಬಲಹೀನತೆನೇ ನಮ್ಮನ್ನು ಅಡ್ಡಿ ಮಾಡುತ್ತೆ ಹೊರತು ಬೇರೆಯವರು ಯಾರು ಬಂದು ಮಾಡೋಕ್ಕೆ ಅಡ್ಡಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸಲ್ಲಿ ನಾವು ನಡೆಸುವಂತಹ ಶುಭ ಸಂಕಲ್ಪಗಳು, ಶುಭ ಭಾವನೆ, ಶುಭ ಕಾಮನೆ ಏನೇ ಇರ್ಬೋದು, ಅದಕ್ಕೆ ಅಡ್ಡಿ ಯಾವ ಮನುಷ್ಯರು ಬರೋಕ್ಕಾಗೋದಿಲ್ಲ. ಅದು ನೀವು ಬಾಯಿಂದ ಹೇಳಿ ಅಡ್ಡಿ ಬರ್ತಾರೆ, ನಂಬುತ್ತಾರೆ, ನಂಬದೇ ಇರ್ಬೋದು. ಯಾವ್ಯಾವ ರೀತಿ ನಿಂದನೆ, ಯಾವ್ಯಾವ ರೀತಿ ಆದರೂ ಇದ್ದೇ ಇರುತ್ತೆ. ಕೇಳ್ಬೋದು, ಕೇಳದೇ ಇರ್ಬೋದು, ಇದೆಲ್ಲ ಚಾನ್ಸಸ್ ಇರುತ್ತೆ. ಒಂದು ಕಿವಿಯಲ್ಲಿ ಕೇಳ್ಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಟ್ಬಿಡ್ಬೋದು ನೀವೇನೋ ಹೇಳಿದ್ರು ಕೂಡ. ಯಾರಿಗಾದ್ರೂ ನೀವು ಹೋಗಿ ಏನಾದರೂ ಹೇಳ್ಬೇಕು ಅಂದ್ಕೊಳ್ಳಿ, ಅವ್ರಿಗೇನೋ ಒಂದು ಅಡ್ವೈಸ್ ಮಾಡಬೇಕು, ಬುದ್ಧಿವಾದ ಹೇಳ್ಬೇಕು, ಏನೋ ಒಂದು ಅವರಲ್ಲಿ ಪರಿವರ್ತನೆ ತರಬೇಕು ಅಂತ ನೀವು ಹೋಗಿ ಹೇಳ್ತೀರಾ ಅನ್ಕೊಂಡು ಕೇಳೋದಿಲ್ಲ ಅವರು. ಆದರೆ ನೀವು ಶುಭ ಭಾವನೆಯ ಮೂಲಕ ನೀವು ಮಾಡ್ತೀರಾ ಅಂತಂದರೆ ಅದು ಅವ್ರಿಗೆ ನಾಟತ್ತೆ, ಅವರಲ್ಲಿ ಅದು ಪರಿವರ್ತನೆ ಬರುತ್ತೆ. ಅದನ್ನೇ ಹೇಳೋದು, ಇದು ಸಂಕಲ್ಪಗಳ ಮೂಲಕ ನಾವು ಸೇವೆಯನ್ನ ಮಾಡುವಂಥದ್ದು. ಅದಕ್ಕೆ ಹೇಳ್ತಾರಲ್ಲ ಬಾಬಾ, ನೀವು ಹೆಂಗ್ ಉತ್ಪನ್ನ ಆಗಿದ ತಕ್ಷಣನೇ ಯಾವುದೇ ಒಂದು ಆತ್ಮದ ಬಗ್ಗೆ ಯಾರೇ ಆಗಿರ್ಲಿ ಅವರಲ್ಲಿ ಏನೇ ಒಂದು ಸಮಸ್ಯೆ ಇದ್ರು ನೀವು ಅವ್ರಿಗೆ ಹೋಗಿ ಡೈರೆಕ್ಟ್ ಆಗಿ ಹೇಳಕ್ಕಾಗೋದಿಲ್ಲ. ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳಕ್ಕಾಗೋದಿಲ್ಲ. ಅವರಲ್ಲಿ ಏನೇ ಒಂದು ಇರ್ಬೋದು, ನಡವಳಿಕೆ ಬ್ಯಾಡಾಗಿದೆ ಅಂದ್ರೂ ಕೂಡ ನೀವು ಅವ್ರಿಗೆ ಹೋಗಿ ಹೇಳಕ್ಕಾಗೋದಿಲ್ಲ, ಕೇಳೋದಿಲ್ಲ. ಅದೇ ನೀವು ಶುಭ ಭಾವನೆ, ಶುಭ ಸಂಕಲ್ಪದ ಮೂಲಕ ನೀವೇನಾದ್ರೂ ನೀವು ಅವ್ರಿಗೆ ಹೇಳ್ತೀರಾ ಅಂತಂದ್ರೆ, ಅಂದ್ರೆ ನೀವು ಶುಭ ಸಂಕಲ್ಪ ಮಾಡ್ತೀರಾ ಅಂದ್ರೆ, ಆ ಸಂಕಲ್ಪ ಮಾಡಿದ ತಕ್ಷಣನೇ ಆತ್ಮ ಅನುಭೂತಿ ಆಗತ್ತೆ. ಅರ್ಥ ಆಯ್ತಾ? ಅವರಲ್ಲಿ ಪರಿವರ್ತನೆ ಬರುತ್ತೆ. ಅದರಿಂದನೇ ಹೇಳುವಂಥದ್ದು ಸಂಕಲ್ಪಗಳ ಮೂಲಕ ಪರಿವರ್ತನೆ. ನೀವು ಹೇಳಿದ್ರೆ ಒಂದು ಕಿವಿಯಲ್ಲಿ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಟ್ಬಿಡ್ಬೋದೇನೋ, ಆದ್ರೆ ನೀವು ಮಾಡುವಂಥ ಶುಭ ಸಂಕಲ್ಪಗಳು, ಶುಭ ಭಾವನೆ ಏನಿದೆ ಅದು ಮನಸ್ಸಲ್ಲಿ ಅದು ಮುದ್ರೆ ತರ ಬಿದ್ದುಬಿಡತ್ತೆ. ಅರ್ಥ ಆಯ್ತಲ್ಲ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ. ಹೇಗಾದ್ರೆ ಈಗ ತುಂಬಾ ಮಕ್ಕಳು ಯಾವ ರೀತಿ ಅನುಭವ ಮಾಡ್ತಾರೆ ಅಂದ್ರೆ, ತುಂಬಾ ಕಾರ್ಯಗಳಲ್ಲಿ ನನಗೆ ಅಷ್ಟೊಂದು ಧೈರ್ಯ ಇಲ್ಲ, ಯೋಗ್ಯತೆ ಇಲ್ಲ, ಆದ್ರೆ ಬಾಬ್ದಾದ ಕೊಟ್ಟಿರೋ ಎಕ್ಸ್ಟ್ರಾ ಸಹಾಯದಿಂದ ಈ ಕಾರ್ಯ ಈಸಿಯಾಗಿ ಸಫಲ ಆಗ್ಬಿಡ್ತು, ಇಲ್ಲ ಈ ವಿಘ್ನ ಸಮಾಪ್ತಿ ಆಗೋಗ್ಬಿಡ್ತು ಈಸಿಯಾಗಿ ಅಂತ ಹೇಳ್ತಾರಂತೆ ಅಲ್ವಾ? ನಾವು ಸಹ ಹೇಳ್ಕೊತೀವಿ ಅಲ್ಲ ಕೆಲವೊಂದ್ಸರಿ, ಇದು ಅಷ್ಟು ನನ್ನ ಹತ್ರ ಶಕ್ತಿ ಇರಲಿಲ್ಲ, ಅಷ್ಟೊಂದು ಶಕ್ತಿ ನನ್ನಲ್ಲಿ ಇರಲಿಲ್ಲ, ಅಷ್ಟು ಧೈರ್ಯ ನನ್ನಲ್ಲಿ ಇರಲಿಲ್ಲ, ಯೋಗ್ಯತೆ ನನ್ನಲ್ಲಿ ಇರಲಿಲ್ಲ, ಆದರೆ ಬಾಬ್ದಾದ ಕೊಡು ಮಾಡಿರೋ ಒಂದು ಸಹಾಯದಿಂದನೇ ಇದು ಈ ರೀತಿ ಆಯಿತು ಅಂತ ನಾವೆಲ್ಲ ಹೇಳ್ಕೊತೀವಿ ಅಲ್ವಾ? ನಾವೆಲ್ಲ ಹೇಳ್ತೀವಿ, ಎಷ್ಟೋ ಮಂದಿ ಹೇಳ್ತಾರೆ. ಈ ಥರ ಅನುಭವ ಮಾಡ್ಕೋತಾರೆ ತಾನೆ. ಅಂದರೆ ಆ ಥರ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿ ಆತ್ಮಗಳಾದಂತಹ ನಿಮ್ಮ ಸೂಕ್ಷ್ಮ ಸೇವೆಯನ್ನ ಪ್ರತ್ಯಕ್ಷ ರೂಪದಲ್ಲಿ ಅನುಭವ ಮಾಡ್ತಾರೆ. ಆ ರೀತಿ ಈಗ ಅನುಭವ ಮಾಡ್ತಿದ್ದೀರಾ ನೀವು ಕೂಡ. ಅದೇ ರೀತಿ ನೀವು ಮಾಡೋ ಶುಭ ಸಂಕಲ್ಪ, ಯಾಕಂದ್ರೆ ನೀವು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಗಳಲ್ವಾ, ಮತ್ತೆ ನೀವು ಬಾಬಾ ಮಾಡೋ ಸಹಯೋಗದಿಂದ, ಬಾಬಾ ಕೊಡೋ ಶುಭ ಭಾವನೆ, ಬಾಬಾ ನಮ್ಮ ಮೇಲೆ ಶುಭ ಭಾವನೆ ಇಡ್ತಾರೆ, ಶುಭ ಕಾಮನೆ ಇಡ್ತಾರೆ, ಶುಭ ಸಂಕಲ್ಪ ಮಾಡ್ತಾರೆ, ಶಕ್ತಿಯನ್ನ ಕೊಡ್ತಾರೆ. ಅದರಿಂದ ನಮಗೆ ಸಹಯೋಗ ಸಿಗುತ್ತೆ, ವಿಘ್ನ ಸಮಾಪ್ತಿ ಆಗೋಗ್ಬಿಡುತ್ತೆ, ಯಾವುದೇ ಕಾರ್ಯ ಈಸಿಯಾಗಿ ಸಫಲ ಆಗ್ಬಿಡುತ್ತೆ. ಅದೇ ರೀತಿ ನಾವು ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಗಳಾಗಿ ಆತ್ಮಗಳಿಗೆ ನಾವು ಶುಭ ಭಾವನೆ, ಶುಭ ಕಾಮನೆಯ ಮೂಲಕ ಅವ್ರಿಗೆ ನಾವು ಕೊಟ್ವಿ ಅಂತಂದ್ರೆ, ಆಯ್ತಾ, ಸೂಕ್ಷ್ಮ ಸೇವೆಯನ್ನು ನಾವು ಮಾಡಿದ್ವಿ ಅಂತಂದ್ರೆ ಪ್ರತ್ಯಕ್ಷ ರೂಪದಲ್ಲಿನೇ ಅವರು ಅನುಭವ ಮಾಡ್ಕೋತಾರೆ. ಆ ಶಕ್ತಿ, ಆ ಒಂದು ಆ ಸಹಯೋಗ ಅನ್ನುವಂತಹದ್ದು ಈಸಿಯಾಗಿ
ನಮ್ಮ ಒಂದು ಮಾಸ್ಟರ್ಸ್ ವಿಶ್ವ ಕಲ್ಯಾಣಕಾರಿ ಆತ್ಮಗಳಾದ ನಮ್ಮ ಮೂಲಕ ಅವರು ಈಸಿಯಾಗಿ ಸಫಲತೆಯನ್ನ ಪಡ್ಕೋತಾರೆ. ಅವ್ರ ವಿಘ್ನಗಳು ಸಹ ಸಮಾಪ್ತಿ ಆಗತ್ತೆ. ಯಾವಾಗ? ಶುಭ ಭಾವನೆ ಇದ್ದಾಗ. ಸಮಯನೂ ಕೂಡ ಅವಾಗ ಏನಾಗತ್ತೆ ಹೇಳಿ, ಕಡಿಮೆ ಇರುತ್ತೆ. ಅಂದ್ರೆ ಕಡಿಮೆ ಸಮಯ ತಗೊಳುತ್ತೆ, ಸಮಯ ಕಡಿಮೆ ಖರ್ಚಾಗತ್ತೆ. ಸಾಧನಗಳು ಕೂಡ ಕಡಿಮೆನೇ ಅವಸರ ಆಗುತ್ತೆ, ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ಧನನೂ ಕೂಡ ಕಡಿಮೆನೇ ಖರ್ಚಾಗತ್ತೆ ಆ ಸಮಯದಲ್ಲಿ. ಇದಕ್ಕೋಸ್ಕರ ಮನಸ್ಸು ಮತ್ತೆ ಬುದ್ಧಿ ಸದಾ ಫ್ರೀ ಆಗಿರ್ಬೇಕು ನೋಡಿ ಅಲ್ವಾ. ನೀವು ವಾಚಾ ಸೇವೆ ಮಾಡ್ಬೇಕಾದ್ರೆ ನೀವು ಸಮಯ ಅದಕ್ಕೋಸ್ಕರ ಕೊಡಬೇಕು, ಶಕ್ತಿನ ಕೊಡಬೇಕು. ಬಾಯಿ ವಾಚಾ ಸೇವೆ ಅಲ್ವಾ, ವಾಚಾ ಸೇವೆ ಇರ್ಬೋದು, ನಡ್ಕೊಂಡು ಹೋಗೋದಿರ್ಬೋದು, ಎಲ್ಲ ಏನೇ ಆಗಲಿ, ದುಡ್ಡು ಖರ್ಚು, ಸಮಯ ಖರ್ಚು, ಶಕ್ತಿ ಖರ್ಚು ಎಲ್ಲ ಆಗ್ತಿರತ್ತೆ ತಾನೇ ನಾವು ಸ್ಥೂಲವಾಗಿ ಹೋಗಿ ಮಾಡ್ಬೇಕಂದ್ರೆ. ಬಟ್ ನಾವು ಮನಸ್ಸಿನ ಮೂಲಕ ನಾವು ಮಾಡ್ತೀವಿ ಅಂತಂದ್ರೆ ಇವೆಲ್ಲ ಉಳಿತಾಯ ಆಗ್ಬಿಡುತ್ತೆ ಅಲ್ವಾ, ಎಲ್ಲ ಖರ್ಚು ಕಡಿಮೆ ಆಗ್ಬಿಡುತ್ತೆ. ಸಾಧನಗಳು ಕೂಡ ಏನು ಅವಶ್ಯಕತೆ ಇರೋ, ನಾವೇನು ಗಾಡಿಯಲ್ಲಿ ಹೋಗ್ಬೇಕಾ, ಕಾರಲ್ಲಿ ಹೋಗ್ಬೇಕಾ, ಬಸ್ಸಲ್ಲಿ ಹೋಗ್ಬೇಕಾ, ಯಾವುದೂ ಇಲ್ಲ ಅಲ್ವಾ. ಅಂದ್ರೆ ಇದಕ್ಕೋಸ್ಕರ ಏನು ಅವಶ್ಯಕತೆ ಇದೆ ಅಂದ್ರೆ ಮನಸ್ಸು ಬುದ್ಧಿ ಫ್ರೀ ಆಗಿರ್ಬೇಕು. ಯಾವುದೇ ಗೊಂದಲ ಇರಬಾರ್ದು, ವ್ಯರ್ಥ ಇರಬಾರ್ದು, ಚಿಂತೆ ಇರಬಾರ್ದು, ಅವೆಲ್ಲ ಯಾವುದು ಇರಬಾರ್ದು. ಮನಸ್ಸು ಬುದ್ಧಿ ಸದಾ ಫ್ರೀಯಾಗಿ ಖಾಲಿಯಾಗಿರ್ಬೇಕು. ಯಾವುದರಿಂದ ಖಾಲಿ? ವ್ಯರ್ಥದಿಂದ ಖಾಲಿಯಾಗಿರ್ಬೇಕು. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಮನಸ್ಸು ಬುದ್ಧಿಯನ್ನು ತುಂಬಾ ಬ್ಯುಸಿಯಾಗಿ ಇಟ್ಕೊಳ್ಬಾರ್ದು. ಅವಾಗೇನಾಗುತ್ತೆ? ಬ್ಯುಸಿ ಇದ್ದಾಗ ಏನಾಗುತ್ತೆ? ಖರ್ಚಾಗುತ್ತೆ ಜಾಸ್ತಿ, ಸಫಲತೆನೂ ಕಡಿಮೆ. ಚಿಕ್ಕ ಚಿಕ್ಕ ವಿಷಯಕ್ಕೇನೆ ಮನಸ್ಸಲ್ಲಿ ಯೋಚನೆಗಳು, ಬುದ್ಧಿನೂ ಸಹ ಮನಸ್ಸು ಬುದ್ಧಿನ ಅದರಲ್ಲಿ ಬ್ಯುಸಿಯಾಗಿ ಇಟ್ಕೊಂಡ್ಬಿಟ್ಟಿರ್ತೀರ. ಅದಕ್ಕೆ ಸೇವೆಗೆ ಸೇವೆಗೆ ಬೇಕಾಗಿರೋ ಸೂಕ್ಷ್ಮಗತಿ ಒಂದು ಲೈನ್ ಕ್ಲಿಯರ್ ಆಗಿರೋದಿಲ್ಲ ನೋಡಿ. ಸೇವೆಗೆ ಸೇರಿರುವ ಸೂಕ್ಷ್ಮಗತಿಯ ಒಂದು ಲೈನ್ ಕ್ಲಿಯರ್ ಆಗಿರೋದಿಲ್ಲ. ಸಾಧಾರಣ ವಿಷಯಗಳಲ್ಲೂ ಕೂಡ ನಿಮ್ಮ ಮನಸ್ಸು ಮತ್ತೆ ಬುದ್ಧಿ ಒಂದು ಲೈನ್ ತುಂಬಾ ಎಂಗೇಜ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರ ನೋಡಿ ನೀವು. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಮನಸ್ಸು ಬುದ್ಧಿ ತುಂಬಾ ಬ್ಯುಸಿಯಾಗಿ ಇಟ್ಕೊಂತೀರಾ. ಮತ್ತೆ ಅಲ್ಲಿ ಸೂಕ್ಷ್ಮಗತಿಯಾಗಿ ಸೇವೆಯಲ್ಲಿ ಸೂಕ್ಷ್ಮಗತಿ ಸೇವೆ ಅದು ಸಾಗೋದಿಲ್ಲ, ಲೈನ್ ಕ್ಲಿಯರ್ ಆಗೂ ಇರೋದಿಲ್ಲ ಅಲ್ಲಿ. ಸಾಧಾರಣ ವಿಷಯಗಳಲ್ಲೂ ಕೂಡ ಮನಸ್ಸು ಬುದ್ಧಿಯನ್ನ ನೀವು ಅಂದ್ರೆ ಏನು, ದೇಹಕ್ಕೆ ಸಂಬಂಧಪಟ್ಟಿದ್ದು, ಹಳೆ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು, ಲೌಕಿಕ ವಿಷಯಗಳಲ್ಲಿ, ಸಾಧಾರಣ ವಿಷಯಗಳಲ್ಲೂ ಕೂಡ ಮನಸ್ಸು ಬುದ್ಧಿಯನ್ನ ಬ್ಯುಸಿಯಾಗಿಟ್ಟು ಎಂಗೇಜ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರ. ಅದಕ್ಕೆ ಈ ಸೂಕ್ಷ್ಮ ಸೇವೆ ತೀವ್ರಗತಿಯಿಂದ ಆಗ್ತಾ ಇಲ್ಲ ನಿಮಗೆ. ಸೂಕ್ಷ್ಮ ಸೇವೆ ತೀವ್ರಗತಿಯಿಂದ ಯಾಕೆ ಆಗ್ತಿಲ್ಲ? ಮನಸ್ಸು ಬುದ್ಧಿ ಎಂಗೇಜ್ ಆಗಿ ಬ್ಯುಸಿಯಾಗಿ ಇಟ್ಕೊಂಡ್ಬಿಟ್ಟಿದ್ದೀರಾ ಬೇರೆ ವಿಷಯಗಳಲ್ಲಿ. ಇದಕ್ಕೋಸ್ಕರ ಏನು ಬೇಕು ಗೊತ್ತಾ? ಏಕಾಂತ ಮತ್ತೆ ಏಕಾಗ್ರತೆ ಬಗ್ಗೆ ವಿಶೇಷವಾದ ಅಟೆನ್ಷನ್ ಇಡಬೇಕಾಗತ್ತೆ ನೀವು. ಈ ಸೂಕ್ಷ್ಮ ಸೇವೆ ತೀವ್ರವಾಗಿ ನಡಿಬೇಕು ಅಂದ್ರೆ, ತೀವ್ರವಾಗಿ ನಡಿಬೇಕು, ಮನಸ್ಸು ಬುದ್ಧಿ ಫ್ರೀ ಆಗಿರಬೇಕು, ತೀವ್ರವಾಗಿ ನಡಿಬೇಕು ಈ ಸೇವೆ, ಈ ಸೂಕ್ಷ್ಮ ಸೇವೆ, ಶುಭ ಭಾವನೆ ಶುಭ ಕಾಮನೆಯಿಂದ ಮಾಡುವ ಸೇವೆ ಇದು ತೀವ್ರಗತಿಯಿಂದ ನಡಿಬೇಕು ಅಂತಂದ್ರೆ ಏಕಾಂತ ಮತ್ತೆ ಏಕಾಗ್ರತೆ. ಯಾವಾಗ ನಾವು ಒಬ್ಬರ ನೆನಪಲ್ಲಿ ಇರ್ತೀವಿ, ಅವರೊಬ್ಬರ ಬಗ್ಗೆ ಯೋಚನೆ, ನಮ್ಮ ಮನಸ್ಸು ಬುದ್ಧಿ ದೃಷ್ಟಿ ಎಲ್ಲನೂ ಸಂಕಲ್ಪ ಎಲ್ಲ ಅವರೊಬ್ಬರ ಬಗ್ಗೆನೇ ಇದೆ, ಅರ್ಥ ಆಯ್ತಾ? ಎಲ್ಲನೂ ಸಹ ಅವರೊಬ್ಬರೇ ಇದ್ದಾರೆ. ಏಕಾಂತ ಯಾವಾಗ ಅವರೊಬ್ಬರೇ ಇರ್ತಾರೆ ಅಂದ್ರೆ ಏಕಾಗ್ರತೆ ಕೂಡ ಇರುತ್ತೆ. ಆಗ ಇವೆರಡೂ ಇರುತ್ತೆ. ಏಕಾಂತ ಇರೋ ಕಡೆ ಏಕಾಗ್ರತೆ ಇರುತ್ತೆ. ಇವೆರಡರ ಕಡೆನೂ ಕೂಡ ವಿಶೇಷವಾದ ಅಟೆನ್ಷನ್ ಅನ್ನ ಇಡಬೇಕು ಅಂತ ಹೇಳ್ತಿದ್ದಾರೆ. ಏಕಾಂತ ಪ್ರಿಯ ಆತ್ಮಗಳು ಎಷ್ಟು ಬ್ಯುಸಿಯಾಗಿದ್ರು ಸರಿನೇ ನೋಡಿ, ಮಧ್ಯ ಮಧ್ಯದಲ್ಲಿ 1 ಸೆಕೆಂಡು ಇಲ್ಲ 2 ಸೆಕೆಂಡ್ ತೆಗೆದು ಏಕಾಂತವನ್ನು ಅನುಭವ ಮಾಡ್ತಾರವ್ರು. ಅಂದ್ರೆ ಎಷ್ಟೇ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಇದ್ರು ಕೂಡ 1 ಸೆಕೆಂಡ್ ಮಧ್ಯದಲ್ಲಿ ತೆಗೆದುಬಿಟ್ಟು 2 ಸೆಕೆಂಡ್ ಮಧ್ಯದಲ್ಲಿ ತೆಗೆದುಬಿಟ್ಟು ಆತ್ಮ ಪರಮಾತ್ಮ ಮನಸ್ಸು ಬುದ್ಧಿಯಲ್ಲಿ ಜೋಡಣೆ ಮಾಡ್ಬಿಡ್ತಾರೆ, ಅನುಭವ ಮಾಡ್ತಾರೆ ಏಕಾಂತವನ್ನ. ನಾನು ಬಾಬಾ ಅಷ್ಟೇ ಅಂತ. ಏಕಾಂತ ಪ್ರಿಯ ಆತ್ಮ ಎಷ್ಟು ಶಕ್ತಿಶಾಲಿ ಆಗಿರ್ತಾರೆ ಗೊತ್ತಾ? ಅವರು ತಮ್ಮ ಸೂಕ್ಷ್ಮ ಶಕ್ತಿಗಳಾದಂತಹ ಮನಸ್ಸು ಬುದ್ಧಿಯನ್ನ ಯಾವ ಸಮಯದಲ್ಲಿ ಬೇಕಂದ್ರೆ ಆ ಸಮಯದಲ್ಲಿ, ಎಲ್ಲಿ ಬೇಕಂದ್ರೆ ಅಲ್ಲಿ ಏಕಾಗ್ರ ಮಾಡಕ್ ಸಾಧ್ಯ ಇದೆ ಅವ್ರಿಗೆ. ಯಾಕಂದ್ರೆ ಯಾರು ಇರ್ತಾರೆ ಏಕಾಂತ ಪ್ರಿಯ, ಒಬ್ಬರ ನೆನಪಲ್ಲೇ ಇರ್ತಾರವರು, ಒಬ್ಬರ ಜೊತೆನೇ ಇರ್ತಾರವರು. ಮತ್ತೆ ಮನಸ್ಸು ಎಲ್ಲಿ ಬೇಕಂದ್ರೆ ಅಲ್ಲಿ ಇಡೋದಕ್ಕೆ ಈಸಿ ಆಗುತ್ತೆ. ಬೇರೆ ಕಡೆ ಏನಿಲ್ಲಲ್ಲ ಮನಸ್ಸು ಬುದ್ಧಿ, ಬಾಬಾ ಕಡೆ ಒಬ್ಬರ ಕಡೆ ಮಾತ್ರ ಇದೆಯಲ್ಲ. ಮತ್ತೆ ಶಕ್ತಿಶಾಲಿಯಾಗಿರುತ್ತೆ. ಎಲ್ಲಿ ಬೇಕಂದ್ರೆ ಯಾವ ಸಮಯದಲ್ಲಿ ಬೇಕಂದ್ರೆ ಆ ಸಮಯದಲ್ಲಿ ಏಕಾಗ್ರ ಮಾಡ್ತಾರೆ.
ಹೊರಗಡೆ ಪರಿಸ್ಥಿತಿ ಗೊಂದಲದಲ್ಲಿದ್ರೂ ಸರಿನೇ, ಏಕಾಂತ ಪ್ರಿಯ ಆತ್ಮ ಒಬ್ಬರ ಒಳಗಡೆನೆ ಸೆಕೆಂಡಲ್ಲಿ ಏಕಾಗ್ರ ಆಗ್ಬಿಡ್ತಾರೆ ನೋಡಿ. ಅಂದ್ರೆ ಒಬ್ಬರ ನೆನಪಿನ ಆಳದಲ್ಲಿ ಒಂದು ಸೆಕೆಂಡಲ್ಲಿ ಏಕಾಗ್ರ ಆಗ್ಬಿಡ್ತಾರೆ. ಹೊರಗಡೆ ಪರಿಸ್ಥಿತಿ ಎಷ್ಟೇ ಇದ್ರೂ ಕೂಡ. ಯಾರು? ಏಕಾಂತ ಪ್ರಿಯ ಆತ್ಮಗಳು, ಬಾಬಾ ಒಬ್ಬರ ನೆನಪಲ್ಲಿರುವಂಥವ್ರು. ಹೇಗಾದ್ರೆ ಸಾಗರದ ಮೇಲೆ ಅಲೆಗಳ ಶಬ್ದ ಜಾಸ್ತಿ ಇರುತ್ತೆ ನೋಡಿ. ನೀವು ಸಾಗರ ನೋಡಿದ್ರೆ ಅಲೆಗಳು ಮೇಲೆ ಇರುತ್ತೆ. ಸಾಗರದ ಒಳಗಡೆ ನೀವು ಅಲೆಗಳು ನೋಡಿದ್ದೀರಾ? ತುಂಬಾ ಆಳದಲ್ಲಿ. ಸಾಗರದ ಮೇಲೆ ಅಲೆಗಳ ಶಬ್ದ ಜಾಸ್ತಿ ಇರುತ್ತೆ. ಅಂದ್ರೆ ಗೊಂದಲ ಎಷ್ಟೋ ಇರುತ್ತೆ ಸಾಗರದ ಮೇಲೆ. ಆದ್ರೆ ಸಾಗರದ ಆಳದಲ್ಲಿ ಗೊಂದಲ ಇರೋದಿಲ್ಲ. ನಿಜ ತಾನೆ? ಹಾಗೆ ಯಾವಾಗಾದ್ರೆ ಒಬ್ಬ ತಂದೆಯ ನೆನಪಿನ ಆಳದಲ್ಲಿ, ಜ್ಞಾನ ಸಾಗರನ ಆಳದಲ್ಲಿ ನೀವು ಯಾವಾಗ ಹೊರಟೋಗ್ತಿರೋ ಆಗ ಗೊಂದಲ ಸಮಾಪ್ತಿ ಆಗೋಗುತ್ತೆ. ಆಗ ನೀವು ಏಕಾಗ್ರ ಆಗ್ತೀರಾ. ಅದನ್ನೇ ಹೇಳಿದ್ದು ಏಕಾಂತ ಪ್ರಿಯರು ನಾನು ಮತ್ತೆ ಬಾಬಾ ಇಬ್ರೆ. ಮತ್ತೆ ಅವರಲ್ಲಿ ನಾವು ಲೀನ ಆಗ್ಬಿಡ್ತೀವಿ. ಅವರ ನೆನಪಲ್ಲಿ ನಾವು ಆಳವಾಗಿ ನಾವು ಹೋಗ್ತೀವಿ. ಅಂದ್ರೆ ಅವರು ಸಾಗರ ಅಲ್ವಾ, ಅಲ್ಲಿ ನಾವು ಮುಳುಗ್ಬಿಡ್ತೀರಿ, ಲೀನ ಆಗ್ಬಿಡ್ತೀರಿ, ಆಳದಲ್ಲಿ ನಾವು ಹೋಗ್ತೀವಿ. ಅಂದ್ರೆ ಏಕಾಗ್ರತೆ ಅನ್ನುವಂತಹದ್ದು ಬರುತ್ತೆ. ನಾವು ಏಕಾಗ್ರ ಆಗ್ಬಿಡ್ತೀವಿ. ಸೂಕ್ಷ್ಮ ಸೇವೆ ಅಂದ್ರೆ ಏನು? ಶುಭ ಭಾವನೆ, ಶುಭ ಕಾಮನೆ. ಅರ್ಥ ಆಯ್ತಲ್ಲ? ಸೂಕ್ಷ್ಮ ಸೇವೆ ಅಂದ್ರೆ ಏನು? ಶುಭ ಭಾವನೆ, ಶುಭ ಕಾಮನೆ. ಪ್ರತಿಯೊಬ್ಬರು ಸಹ ಶುಭ ಭಾವನೆ, ಶುಭ ಕಾಮನೆ ಅಂತ ಉಪಯೋಗಿಸ್ತಾ ಇರ್ತಾರೆ. ಆದ್ರೆ ಇವುಗಳ ಮಹತ್ವವನ್ನ ತಿಳ್ಕೊಂಡು ಪ್ರತ್ಯಕ್ಷ ರೂಪದಲ್ಲಿ ಬರೋದ್ರ ಮೂಲಕ ಅನೇಕ ಆತ್ಮಗಳಿಗೆ ಪ್ರತ್ಯಕ್ಷ ಫಲವನ್ನ ಅನುಭೂತಿ ಮಾಡಿಸೋದಕ್ಕೆ ನಿಮಿತ್ತರಾಗಿ ಇದರ ಮಹತ್ವ ತಿಳ್ಕೋಬೇಕಾಗತ್ತೆ. ಶುಭ ಭಾವನೆ ಅಂದ್ರೇನು, ಶುಭ ಕಾಮನೆ ಅಂದ್ರೇನು, ಇವೇ ತುಂಬಾ ಇಂಪಾರ್ಟೆಂಟ್. ನೀವೇನೇ ಸೇವೆ ಮಾಡಿ ಶುಭ ಭಾವನೆ ಇಲ್ಲ, ಶುಭ ಕಾಮನೆ ಇಲ್ಲ ಅಂದ್ರೆ ನೀವು ಪ್ರತ್ಯಕ್ಷ ಫಲ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಅನುಭವ ಆಗಲ್ಲ. ಅವಾಗ ಅಲ್ಲಿ ಏನಾದ್ರೂ ಸಿಕ್ತೋ, ಅವ್ರಿಗೆ ಶಾಂತಿ ಸಿಕ್ತು, ಸ್ನೇಹ ಸಿಕ್ತು, ಶಕ್ತಿ ಸಿಕ್ತು, ಏನೋ ಒಂದು ಅನುಭವ ಆಯ್ತು ಪ್ರತ್ಯಕ್ಷವಾಗಿ ಅಂತಂದ್ರೆ ಅವರು ಭವಿಷ್ಯಕ್ಕೂ ಅವರು ಅಧಿಕಾರಿಗಳಾಗ್ತಾರೆ ತಗೊಳ್ಳೋದಕ್ಕೆ ಅಲ್ವಾ. ಇವಾಗ ಸಿಕ್ತು ಅಂದ್ರೆ ಅವರು ನೆಕ್ಸ್ಟ್ ಕಂಟಿನ್ಯೂ ಆಗ್ತಾರೆ, ಭವಿಷ್ಯದಲ್ಲೂ ಅವರು ತಗೊಳಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಇವೆರಡರ ಒಂದು ಮಹತ್ವವನ್ನ ತಿಳ್ಕೋಬೇಕು. ಪ್ರತ್ಯಕ್ಷ ರೂಪದಲ್ಲಿ ತರಬೇಕು ನಾವು ಶುಭ ಭಾವನೆ, ಶುಭ ಕಾಮನೆ ಇಡೋದು. ಆಗ ಅನೇಕ ಆತ್ಮಗಳಿಗೆ ನಾವು ಪ್ರತ್ಯಕ್ಷ ಫಲವನ್ನ ಅನುಭೂತಿ ಮಾಡಿಸೋದಕ್ಕೆ ನಿಮಿತ್ತರಾಗ್ಬಿಡ್ತೀವಿ ನಾವು. ಅರ್ಥ ಆಯ್ತಲ್ಲ? ಅದ್ರ ಮಹತ್ವ ತಿಳ್ಕೊಂಡು ಪ್ರತ್ಯಕ್ಷ ರೂಪದಲ್ಲಿ ಬರೋದ್ರ ಮೂಲಕ ಶುಭ ಭಾವನೆಯಿಂದ ಶುಭ ಕಾಮನೆ ನಾವಿದೀವಿ ಅಂದ್ರೆ, ಶುಭ ಕಾಮನೆಯಿಂದ ನಾವಿದೀವಿ ಅಂದ್ರೆ ಆತ್ಮಗಳಿಗೂ ಸಹ ಪ್ರತ್ಯಕ್ಷ ಫಲ ಅನುಭೂತಿ ಮಾಡಿಸೋದಕ್ಕೆ ನಾವು ನಿಮಿತ್ತ ಆಗ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಾ? ಯಾಕೆಂದ್ರೆ ನೋಡಿ, ಈಗ ಬಾಬಾ ಹೇಳ್ತಾರೆ, ನೀವು ಮಾಡುವಂತಹ ಸೇವೆ, ಅರ್ಥ ಆಯ್ತಾ, ಸೇವೆ. ಇವಾಗ ಬಾಬಾ ಏನ್ ಹೇಳಿದ್ರಲ್ಲಿ, ಸೇವೆಯ ಒಂದು ಸೂಕ್ಷ್ಮ ರೂಪ ತಿಳಿಸಿದ್ದು ಇವಾಗ ಇಷ್ಟೊತ್ತು. ಯಾವುದು? ಸೇವೆಯ ಒಂದು ಸೂಕ್ಷ್ಮ ರೂಪವನ್ನ ತಿಳಿಸಿದ್ರು. ವಾಚಾ ಸೇವೆ ಆದ್ರೆ ನೀವು ಮಾಡ್ತಾನೆ ಇರ್ತೀರ. ಆದ್ರೆ ವಾಚಾ ಸೇವೆ ಮತ್ತೆ ಮನಸ್ಸಿನ ಒಂದು ಶುಭ ಭಾವನೆಗಳ ಸೇವೆ ಎರಡು ಸೇರಿ ನಡಿಬೇಕಲ್ಲಿ. ಮಾತುಗಳು ಮತ್ತೆ ಭಾವನೆಗಳು ಡಬಲ್ ಕೆಲಸ ಮಾಡುತ್ತೆ ನೋಡಿ ಅಲ್ಲಿ. ಇವಾಗ ನೀವು ವಾಚಾ ಸೇವೆ ಮಾಡ್ತಿರ್ತೀರಾ, ಮತ್ತೆ ಶುಭ ಭಾವನೆ ಮನಸ್ಸಿಂದ ಮಾಡ್ತಿರ್ತೀರಾ, ಮತ್ತೆ ಎರಡೂ ಸೇರುತ್ತಲ್ಲ, ಡಬಲ್ ಕೆಲಸ ಮಾಡುತ್ತವಾಗ. ಈ ಸೂಕ್ಷ್ಮ ಸೇವೆಯ ಒಂದು ಅಭ್ಯಾಸ ಬಹುಕಾಲಕ್ಕೆ ಸೇರಿದ್ದಾಗಿರ್ಬೇಕು ನೋಡಿ, ಬಹುಕಾಲದ ಅಭ್ಯಾಸ ಆಗಿರ್ಬೇಕು. ಅಂದ್ರೆ ಏನು? ಈಗಿಂದನೇ ಅಭ್ಯಾಸ ಇರಬೇಕು. ನಾನು ಲಾಸ್ಟಲ್ಲಿ ಮಾಡ್ತೀನಿ ಬಿಡು, ಇವಾಗೆಲ್ಲ ಅಯ್ಯೋ ಇವಾಗೇ ಅಪ್ಪ ಸಿಗೋದು ನಮಗೆ, ಅಂತಿಮದಲ್ಲಿ ವಾಚಾ ಸೇವೆನೂ ಸಿಗಲ್ಲ, ಸ್ಥೂಲ ಸೇವೆನೂ ಸಿಗಲ್ಲ, ಕರ್ಮಣ ಸೇವೆ ಏನೂ ಸಿಗಲ್ಲ. ಲಾಸ್ಟಲ್ಲಿ ನಾವು ಏನು ಮಾಡೋದು? ಲಾಸ್ಟಲ್ಲಿ ಮಾಡಬೇಕಾಗಿರೋದೇನು? ನಾವು ಮನಸಾ ಸೇವೆ. ಆದ್ರಿಂದ ನಾವು ಇವಾಗ ಎಲ್ಲ ಇದನ್ನೇ ಮಾಡ್ಬಿಡೋಣ, ಲಾಸ್ಟಲ್ಲಿ ನಾವು ಮನಸಾ ಸೇವೆ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಬಾಬಾ ಏನು ಹೇಳ್ತಾರೆ, ಈಗಿಂದನೇ ಅದರ ಒಂದು ಅಭ್ಯಾಸ ಇರಬೇಕು. ನೀವೇನೇ ಒಂದು ಸ್ಥೂಲ ಸೇವೆ ಮಾಡ್ತಾ ಇದ್ರು ಕೂಡ ಅದರ ಜೊತೆ ಮನಸಾ ಸೇವೆನೂ ಸೇರಿರಬೇಕು. ಅಂದ್ರೆ ಏನು? ಶುಭ ಭಾವನೆ, ಶುಭ ಕಾಮನೆನೂ ಸೇರಿರಬೇಕು ಅಂತ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ ಮುಂದೆ ಮುಂದೆ ಇನ್ನು ಮುಂದೆ ಹೋದಂತೆ ಸೇವೆಯ ಒಂದು ರೂಪುರೇಖೆಗಳು ಚೇಂಜ್ ಆಗೋದೇ ಇದೆ. ಆಗ ಆ ಸಮಯದಲ್ಲಿ ಸ್ವಯಂನ ಸೂಕ್ಷ್ಮ ಸೇವೆಯಲ್ಲಿ ಬಿಸಿ ಮಾಡ್ಕೊಳಕ್ಕಾಗಲ್ಲ ನೋಡಿ. ಇವಾಗಿಂದನೇ ನೀವು
ಅಭ್ಯಾಸ ಇಲ್ಲ ಅಂದರೆ ಅಂತಿಮದಲ್ಲಿ ಏನು ಮಾಡ್ತೀರಾ ನೀವು? ಆಗ ಹೊರಗಡೆ ಯಾವ ರೀತಿ ಇರುತ್ತೆ ಬಾಹ್ಯ ಪರಿಸ್ಥಿತಿಗಳು? ಆಹಾಕಾರ ಜಾಸ್ತಿ ಇರುತ್ತೆ. ಆಗ ನಿಮ್ಮ ಬುದ್ಧಿಯನ್ನು ಆಕರ್ಷಣೆ ಮಾಡುತ್ತೆ. ಆಗ ರಿಸಲ್ಟ್ ಏನು ಮಾಡುತ್ತೆ ಹೇಳಿ? ಆಹಾಕಾರನೇ ನಿಮ್ಮ ಬುದ್ಧಿ ಆಕರ್ಷಣೆ ಮಾಡ್ತಾ ಇರುತ್ತೆ. ಯಾವಾಗ ರಿಸಲ್ಟ್ ಏನಾಗುತ್ತೆ? ಸ್ಮೃತಿ ಮತ್ತು ಸೇವೆಯ ಬ್ಯಾಲೆನ್ಸನ್ನು ಇಟ್ಕೊಳ್ಳೋಕ್ಕಾಗಲ್ಲ ನೋಡಿ ನೀವು. ಸ್ಮೃತಿ ಇರೋದಿಲ್ಲ. ಆಗ ಸೇವೆನೂ ಸ್ಮೃತಿ ಇದ್ರೆ ಸೇವೆ ಇರಲ್ಲ, ಸೇವೆ ಇದ್ರೆ ಸ್ಮೃತಿ ಇರಲ್ಲ. ಈ ರೀತಿ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಸ್ಮೃತಿನೇ ಬರೋದಿಲ್ಲ ಅಲ್ಲಿ. ಕೇವಲ ಸ್ಥೂಲವಾಗಿ ಸೇವೆ ಅನ್ನೋದು ನಡೀತಿರುತ್ತೆ. ಅದು ಕೇವಲ ಕರ್ಮ ಆಗಿರುತ್ತೆ. ಆಗೋದಿಲ್ಲ. ಅದಕ್ಕೆ ಈಗಲಿಂದನೇ ನಿಮ್ಮ ಮನಸ್ಸು ಬುದ್ಧಿಗೆ ಸೇರಿರುವಂತಹ ಸೇವೆಯ ಒಂದು ಲೈನನ್ನು ಚೆಕ್ ಮಾಡ್ಕೊಳ್ಳಿ ಈಗ ನೀವು. ಆಯ್ತಲ್ಲ? ಇದು ನೀವೀಗ ಚೆಕ್ ಮಾಡ್ಕೋಬೇಕಾಗತ್ತೆ. ಎಲ್ಲರೂ ಸಹ ಈಗ ಪ್ರತಿಯೊಬ್ಬರೂ ಸಹ ಮನಸ್ಸ ವಾಚ ಕರ್ಮಣ ಸೇವೆಯಲ್ಲಿ ಬ್ಯುಸಿಯಾಗಿರಬೇಕು. ಆಯ್ತಲ್ಲ? ಇವಾಗ ವಾಚ ಕರ್ಮಣ ಅಂದ್ರೆ ಅದರಲ್ಲಿ ಮನಸ್ಸಾನೂ ಸಹ, ಮನಸ್ಸಿನ ಸೇವೆ ಅಂದರೆ ಶುಭ ಭಾವನೆ ಶುಭ ಕಾಮನೆಯಿಂದ ಮಾಡುವಂಥದ್ದಲ್ಲ ಶುಭ ಸಂಕಲ್ಪಗಳು. ಈ ಸೇವೆ ಎಲ್ಲ ಇದು ಮಿಕ್ಸ್ ಆಗಿರಬೇಕು. ಅದನ್ನೇ ಬಾಬಾ ಹೇಳಿದ್ರು, ಡಬಲ್ ಕೆಲಸ ಮಾಡುತ್ತೆ, ಡಬಲ್ ಸೇವೆ ಮಾಡುತ್ತದು ಅಂತ ಹೇಳಿಬಿಟ್ಟು. ಆವಾಗ ಏನಾಗ್ಬಿಡುತ್ತೆ? ನೀವು ಇತರ ವಿಷಯಗಳಿಂದ ಸ್ವತಃ ಆಗಿನೇ ಖಾಲಿ ಆಗ್ಬಿಡ್ತೀರ. ಯಾವಾಗ ನೀವು ಈ ವಿಷಯಗಳಲ್ಲಿ ಬ್ಯುಸಿ ಆಗಿರ್ತೀರ, ಈ ಸೇವೆಗಳಲ್ಲಿ ಸ್ವತಃವಾಗಿ ಬೇರೆ ಇತರ ವಿಷಯಗಳಿಂದ ಖಾಲಿ ಆಗ್ಬಿಡ್ತೀರ. ಅವೆಲ್ಲ ನಿಮ್ಮ ಮನಸ್ಸು ಬುದ್ಧಿಯಿಂದ ತೊಲಗ್ಬಿಡುತ್ತೆ, ಎಲ್ಲ ಸಮಾಪ್ತಿ ಆಗ್ಬಿಡುತ್ತೆ. ಆಗ ಮಾತ್ರ ನೀವು ಫ್ರೀ ಆಗಕ್ಕೆ ಸಾಧ್ಯ. ನೀವು ಮನಸ್ಸು ಬುದ್ಧಿಯನ್ನು ಫ್ರೀಯಾಗಿ ಇಟ್ಕೊಳ್ಳೋಕೆ ಯಾವಾಗ ಸಾಧ್ಯ? ಇವುಗಳಲ್ಲಿ ನೀವು ಬ್ಯುಸಿ ಆಗ್ಬಿಡ್ಬೇಕು. ಇವಾಗ ವಾಚಾ ಸೇವೆ ಮಾಡ್ತಿದ್ರು ಕೂಡ ಮನಸ್ಸಿಂದ ಶುಭ ಭಾವನೆ ಅನ್ನೋದು ನಡೀತಿರ್ಬೇಕು, ಶುಭ ಕಾಮನೆ ಇರಬೇಕಲ್ಲಿ. ಕರ್ಮಣ ಸೇವೆ ಮಾಡ್ತಿದ್ರು ಕೂಡ ಅಲ್ಲಿ ಇರಬೇಕಾಗತ್ತೆ. ಆಯ್ತಲ್ಲ? ಧನ ಸೇವೆ ಎಲ್ಲದರಲ್ಲೂ ಸಹ ಶುಭ ಭಾವನೆ ಶುಭ ಕಾಮನೆ ಇರಬೇಕಾಗತ್ತೆ. ಇವೆಲ್ಲ ಇತ್ತು ಅಂದರೆ ಅಲ್ಲಿ ನಾವು ಪ್ರತ್ಯಕ್ಷ ಫಲವನ್ನು ನಾವು ಅನುಭವ ಮಾಡ್ಕೋಬೋದು, ಇತರರಿಗೂ ಸಹ ಅನುಭವ ಮಾಡಿಸ್ಬೋದು. ಇಲ್ಲ ಅಂದರೆ ಅದು ಕೇವಲ ಸಾಧಾರಣ ಸೇವೆ ಆಗಿರುತ್ತೆ, ಶಕ್ತಿಶಾಲಿ ಸೇವೆನೂ ಆಗಿರೋದಿಲ್ಲ ನೋಡಿ. ಅದು ಸಮರ್ಥ ಸೇವೆ, ಶ್ರೇಷ್ಠ ಸೇವೆನೂ ಸಹ ಅದು ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ. ಅರ್ಥ ಆಯ್ತಲ್ಲ? ಇವಾಗ ಇರುವಂತಹ ಮಹತ್ವ ಯಾವ ಸೇವೆಗೆ? ಶುಭ ಭಾವನೆ ಶುಭ ಕಾಮನೆ ಅನ್ನೋ ಕಾಮನೆಯಿಂದ ಕೂಡಿರುವಂತಹ ಸೇವೆಗೇನೆ ತುಂಬ ಮಹತ್ವ ಇದೆ. ಈಗಿಂದನೇ ಅಭ್ಯಾಸ ಬೇಕು ಅಂತ ಹೇಳಿದೆ. ಇದು 89 ತಿಳಿಸಿದ್ದಾರೆ ಬಾಬಾ. 89 ತಿಳಿಸಿದ್ದಾರೆ. ನಾವೀಗ ಅತಿ ಅಂತಿಮಕ್ಕೆ ಬಂದ್ಬಿಟ್ಟಿದ್ದೀವಿ ಅಲ್ವಾ? ಈಗ ನಾವು ಅಭ್ಯಾಸ ನಾವು ಮಾಡಿಲ್ಲ ಅಂದರೆ ಅಂತಿಮದಲ್ಲಿ ನಾವು ಹೇಗೆ ಮಾಡೋಕ್ಕೆ ಸಾಧ್ಯ? ಅಭ್ಯಾಸ ಅಂತಿಮದಲ್ಲಿ ನಾವು ಮಾಡಿಬಿಡ್ತೀವಿ ಅಂದರೆ ಅದು ಹೇಗೆ? ಈಗಲಿಂದನೇ ಇರಬೇಕಲ್ಲ, ನಾವು ಕಂಟ್ರೋಲಲ್ಲಿ ಇಟ್ಕೊಂಡಿರ್ಬೇಕಲ್ಲ ಈಗಲಿಂದನೇ ಮನಸ್ಸು ಬುದ್ಧಿಯನ್ನು. ಬರೀ ಶುಭ ಸಂಕಲ್ಪಗಳು ಶುಭ ಭಾವನೆ ಶುಭ ಕಾಮನೆ ಇಡೋದಕ್ಕೆ ನಾವು ಇಡೋದೇ ಇಲ್ಲ. ಈಗಿಂದನೇ ನಾವು ಬಿಟ್ಟು ಅಂತಿಮದಲ್ಲಿ ನಾವು ಮಾಡ್ತೀವಿ ಅಂದರೆ ಪರಿಸ್ಥಿತಿಗಳು ಹೇಗಿರುತ್ತೆ, ಆಹಾಕಾರ ಹೇಗಿರುತ್ತೆ, ನಾಲ್ಕೂ ಕಡೆ ಹೇಗಿರುತ್ತೆ? ಅವಾಗ ಮನಸ್ಸು ಬುದ್ಧಿ ಅದನ್ನೇ ಕ್ಯಾಚ್ ಮಾಡ್ತಿರುತ್ತೆ. ಆಗ ನಾವು ಸ್ಮೃತಿ ಸೇವೆ ಬ್ಯಾಲೆನ್ಸನ್ನು ನಾವು ಇಡೋಕ್ಕೆ ಸಾಧ್ಯನೇ ಇಲ್ಲ. ಎರಡೂ ಇರಬೇಕಲ್ಲ. ಬಾಬಾ ಅದನ್ನೇ ಹೇಳ್ತಾರೆ. ಸ್ಮೃತಿ ಅಂದರೆ ಶುಭ ಭಾವನೆ ಶುಭ ಕಾಮನೆಯಿಂದ ನಡೆಯುವಂತಹದ್ದು. ಆಯ್ತಲ್ಲ? ಸೇವೆ ಅಂತಂದರೆ ಅದು ವಾಚ ಇರ್ಬೋದು, ಅದು ಮಾತುಗಳಿಂದ ಅಂದರೆ ವಾಚ ಇರ್ಬೋದು, ಕರ್ಮಣ ಇರ್ಬೋದು, ಧನ ಇರ್ಬೋದು, ಇದೆಲ್ಲನೂ ಸಹ ಸೇವೆ ಆಗಿರುತ್ತೆ. ಅದ್ರ ಜೊತೆಗೆ ಸ್ಮೃತಿನೂ ಸಹ ಇರಬೇಕಾಗತ್ತೆ. ಶುಭ ಭಾವನೆ ಶುಭ ಕಾಮನೆಯಿಂದ ಕೂಡಿರುವಂತಹ ಸೇವೆನೇ ಸತ್ಯವಾದಂತಹ ಸೇವೆನೇ ಆಗಿರುತ್ತೆ. ಅಂಥವರೇ ಸತ್ಯವಾದ ಸೇವಾದಾರಿಗಳಾಗಿರ್ತಾರೆ ಅಂತ ಬಾಬಾ ತಿಳಿಸಿದ್ದಾರೆ. ಅರ್ಥ ಆಯ್ತಲ್ಲ? ನಾವು ಇಷ್ಟು ದಿನದಿಂದ ಏನು ಸೇವೆ ಮಾಡಿದ್ದೀವೋ, ಸೂಕ್ಷ್ಮ ಮಾಡಿದ್ದೀವೋ ಸ್ಥೂಲ ಮಾಡಿದ್ದೀವೋ ಎರಡೂ ಮಾಡಿದ್ದೀವೋ ಅದು ನಮ್ಗೆ ಗೊತ್ತಿಲ್ಲ. ಬಟ್ ಇವಾಗ ನಾವು ಚೆಕ್ ಅಂಡ್ ಚೇಂಜ್ ಮಾಡ್ಕೋಬೇಕು. ನಮ್ಮನ್ನು ನಾವು ಚೆಕ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ಜಾಸ್ತಿ ಈಗ ಶುಭ ಭಾವನೆ ಶುಭ ಕಾಮನೆಯಿಂದ ಮಾಡುವ ಸೇವೆಯನ್ನು ನಾವು ಜಾಸ್ತಿ ವೃದ್ಧಿ ಮಾಡ್ಕೊಳ್ತಾ, ನಾವು ಜಾಸ್ತಿ ಮಾಡ್ಕೊಳ್ತಾ, ಶಾಂತಿ ಶಕ್ತಿಯನ್ನು ನಾವು ಜಮಾ ಮಾಡ್ಕೊಳ್ತಾ ನಾವು ಹೋಗ್ತೀವಿ ಅಂತಂದರೆ ಯಾರಿಗೆ ಆಗಲಿ ಎಲ್ಲೇ ಇದ್ದರೂ ಕೂಡ, ಪ್ರಕೃತಿ ಇರ್ಬೋದು, ಇಲ್ಲ ಪ್ರತಿಯೊಂದು ಯಾವುದೇ ವಿಶ್ವದಲ್ಲಿರೋ ಆತ್ಮ ಇರ್ಬೋದು, ಆ ಆತ್ಮ ಪರಿವರ್ತನೆ ಮಾಡೋದಕ್ಕೆ ನಮ್ಮ ಒಂದು ಶುಭ ಭಾವನೆ ಏನಾಗಿರುತ್ತೆ? ನಿಮಿತ್ತ ಆಗಿರುತ್ತೆ. ಅದಕ್ಕೆ ಬಾಬಾ ಏನು ಹೇಳಿದ್ರು? ಆಗ ನೀವೇನಾಗಿರ್ತೀರಾ? ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಗಳು ಅಂತ ಬಾಬಾ ಹೇಳಿದ್ರು. ಅಚ್ಚಾ, ಓಂ ಶಾಂತಿ.